ಮನುಷ್ಯ ಅಂದಮೇಲೆ ಆಸೆ ಇದ್ದೇ ಇರುತ್ತೆ. ಆದರೆ ನಿಮ್ಮ ಆಸೆ ಹೆಂಗಂದ್ರೆ ನಾನಾಗಲಿ ನನ್ನ ಫ್ಯಾಮಿಲಿ ಆಗಲಿ ಈಡೇರ್ಸೋಕ್ಕಾಗ್ತದೆ. ನಾಟಕ ಅನ್ನೋದೇ ಎಲ್ಲರನ್ನೂ ಸೇರಿಸೋ ಕಲೆ. ಆ ಕಲೆ ನಂಬ್ಕೊಂಡು ನಮ್ಮ ಸಂಸಾರ ಎಲ್ಲ ನಡೀತಾ ಇದೆ. ನೋಡೋಣ, ದೇವರಿದ್ದಾನೆ. ಎಲ್ಲ ಭಗವಂತನ ಮೇಲೆ ಭಾರ ಹಾಕೋ ರಂಗು, ಅವನೇ ಎಲ್ಲ ನೋಡ್ಕೋತಾನೆ. ಇಷ್ಟು ದಿನಾನು ಅದನ್ನೇ ಮಾಡ್ಕೊಂಡು ಬಂದಿದ್ದು, ಆದ್ರೆ ಎದೆಲಿರೋ ಭಾರ ಕಡಿಮೆ ಆಗ್ತಾ ಇಲ್ಲ. ರಂಗು, ಭೂಮಿ ಭಾರನ ಹೊರೋ ಭಗವಂತಂಗೆ ರಂಗಭೂಮಿ ಭಾರನಾ? ನೀವೇನು ಯೋಚನೆ ಮಾಡಬೇಡಿ. ನೀವೇನ್ ಅನ್ಕೊಂಡ್ ಬೆಂಗಳೂರಿಗೆ ಬಂದ್ರೋ ಆ ಕೆಲಸ ಆಗತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಆದ್ರೆ ಹೇಗಾಗತ್ತೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ಎಷ್ಟೋ ಜನ ರಂಗಭೂಮಿ ಕಲಾವಿದರು ಈ ಭೂಮಿನೇ ಬಿಟ್ಟು ಹೊಟ್ಟೋದ್ರು. ಈಗ ನಾವು ಯಾರ ಸಹಾಯ ಕೇಳೋದು? ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಆ ಭಗವಂತ ಯಾರನ್ನಾರು ಕಳಿಸ್ತಾರೆ. ಯೋಚನೆ ಮಾಡ್ಬೇಡ ರಂಗು. ಯೋಚನೆ ಮಾಡ್ದೆ ಹೇಗಿರೋದು? ನಂಗೂ ಕಾದು ಕಾದು ಸಾಕಾಗೋಗಿದೆ. ಯಾರು ಬರ್ತಾರೋ ಏನೋ. ನಾನು ಬರ್ತಿದ್ದೀನಪ್ಪ, ನಾನು ಬರ್ತಿದ್ದೀನಿ. ನಿಮ್ಮ ಆಸೆ ಪೂರೈಸೋದಕ್ಕೆ ನಾನು ಕೈ ಜೋಡಿಸ್ತೀನಿ. ಶಿವು, ಏನು ಹೇಳ್ತಿದ್ಯಪ್ಪ ನೀನು? ಹೇಳ್ತೀನಿ ಅಕ್ಕ, ಆದರೆ ಅದಕ್ಕೂ ಮುಂಚೆ ನೀವು ನನ್ನನ್ನು ಕ್ಷಮಿಸ್ಬೇಕು. ಬೆಳಗ್ಗೆ ರಂಗಭೂಮಿ ಬಗ್ಗೆ ನಿಮಗೆಲ್ಲ ಹರ್ಟ್ ಆಗೋ ರೀತಿ ನಾನು ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಆದರೆ ನನಗೀಗ ರಂಗಭೂಮಿಗಿರೋ ಘನತೆ ಗೌರವದ ಬಗ್ಗೆ ಗೊತ್ತಾಗಿದೆ. ನಿಮ್ಮನ್ನ ನೋಯಿಸ್ಬೇಕು ಅಥವಾ ಕಲೆಗೆ ಅಗೌರವ ತೋರಿಸ್ಬೇಕು ಅಂತ ನಾನು ಆ ರೀತಿ ಮಾತಾಡಿ ವಾಸ್ತವ ಹೇಳಿದೆ. ಆದರೆ ವಾಸ್ತವಕ್ಕೂ ಮೀರಿದ ಬೆಲೆ ರಂಗಭೂಮಿಗೆ ಇದೆ. ಅದಕ್ಕೆ ನೀವು ಬೆಂಗಳೂರಲ್ಲಿ ನಾಟಕ ಮಾಡಿಸ್ಬೇಕು ಅನ್ನೋ ಮಹದಾಸೆ ಇಟ್ಕೊಂಡು ಬಂದಿದ್ದೀರಾ. ನೀವೇನು ಮಾಡಬೇಡಿ, ಹೀಗೀಗ ಮಾಡ್ರಪ್ಪ ಅಂತ ನಮ್ಗೊಂದು ಬ್ಲೂ ಪ್ರಿಂಟ್ ಕೊಡಿ, ಠಕ 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 ಅಂತ ಮಾಡ್ಬಿಡ್ತೀವಿ. ನೋಡಿದೀನ ಮಾದೇವ, ಕಲೆ ಅನ್ನೋದು ರಕ್ತದಲ್ಲಿ ಬರುತ್ತೆ ಅಂತ ನೀನು ಹೇಳುತ್ತಿದ್ದೆ. ಆದ್ರೆ ನನ್ನ ಮಗನ ಮನಸ್ಸಿನಲ್ಲಿ ಕಲೆ ಅನ್ನೋದು ಹುಟ್ಟದಾಗಲಿಂದಲೂ ಬಂದ್ಬಿಟ್ಟಿದೆ. ಆದ್ರೆ ಅದನ್ನ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ತಗೊಂಡಷ್ಟೆ. ಶಿವರೇ, ನಿಮ್ಮ ಮಾತು ಕೇಂದ್ರ ನಂಗೂ ಉತ್ಸಾಹ ಬರ್ತಿತ್ತು. ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೆ. ಎಲ್ಲರೂ ಒಟ್ಟು ಸೇರಿ ನಾಟಕ ಮಾಡೋ. ಅದೇನೋ ಸರಿ, ಆದರೆ ಈ ಕಾಲದಲ್ಲಿ ಕಲಾವಿದರು ಸಿಗೋದು ಕಷ್ಟ. ಅದಕ್ಕೇನಪ್ಪ ಮಾಡೋದು? ಅಂಕಲ್, ಕಲಾವಿದರು ಸಿಗೋದು ಕಷ್ಟ ಆದಾಗ ಸಿಕ್ಕದವ್ರನ್ನೇ ಕಲಾವಿದರನ್ನಾಗಿ ಮಾಡ್ಕೊಂಡ್ಬಿಡೋದು. ಮನುಷ್ಯ ಹುಟ್ಟುತ್ತಾನೇ ಕಲಾವಿದ. ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ರೀತಿ ಅಭಿನಯ ಮಾಡಬೇಕು ಅಂತ ಅವನು ಗೊತ್ತಿರುತ್ತೆ. ಕಷ್ಟ ಇದು ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಒಂದಲ್ಲ ಒಂದು ದಿನ ಬೆಳಕಿಗೆ ಬಂದೇ ಬರುತ್ತೆ. ಅಪ್ಪ, ನಾನೆಲ್ಲೋ ಒಂದ್ ಕಡೆ ಓದಿದ ನೆನಪು. ಯುದ್ಧದ ಹಿಂದಿನ ದಿನ ರಾಮನಿಗೆ ಪೂಜೆ ಮಾಡಿ ರಣವೀಳ್ಯ ಕಟ್ಟೋದಿಕ್ಕೆ ಒಬ್ಬ ಪುರೋಹಿತ ಬೇಕಾಗಿರ್ತಾನೆ. ಆಗ ಲಂಕೆಯಲ್ಲಿ ಮಹಾಬ್ರಾಹ್ಮಣ ಯಾರು ಅಂತ ಕೇಳಿದಾಗ ರಾವಣ ಅಂತ ಗೊತ್ತಾಗುತ್ತೆ. ರಾವಣನಿಗೆ ಪೌರೋಹಿತ್ಯ ಮಾಡೋದಕ್ಕೆ ಆಹ್ವಾನ ಬಂತಂತೆ. ರಾಮ ತನ್ನ ಮೇಲೆ ಯುದ್ಧ ಮಾಡ್ತಾನೆ ಅಂತ ಗೊತ್ತಿದ್ರು ರಾವಣ ತನ್ನ ಕುಲವೃತ್ತಿ ಪೌರೋಹಿತ್ಯಕ್ಕೆ ಗೌರವ ಕೊಟ್ಟು ಕಿರೀಟನ ಬಿಚ್ಚಿಟ್ಟು ಹೋದ್ನಂತೆ. ಮಾರನೇ ದಿನ ರಣವೀಳ್ಯಕ್ಕೆ ಪೂಜೆ ಮಾಡಿ ರಾಮನಿಗೆ ಕಂಕಣ ಕಟ್ಟಿ ವಿಜಯೀ ಭವ ಅಂತ ಹೇಳದಂತೆ. ಹೌದಪ್ಪ, ಹೌದು ಹೌದು. ಇದೆಲ್ಲ ನಮ್ಮ ನಾಟಕದಲ್ಲಿ ಒಳಗೊಂಡಿದೆಯಪ್ಪ. ಗುರುಗಳೇ, ಬರೀ ಹೀಗೆ ಮಾತಾಡ್ತಿತ್ತು ಅಥವಾ ಪಾತ್ರಗಳು ನಾವೇ ಹಂಚ್ಕೊಂಡ್ಬಿಡೋಣ? ತಡಿಯಯ್ಯ. ಗೌರಿ, ನೀನು ಊರ್ಮಿಳೆ ಪಾತ್ರ ಮಾಡು. ಕಾಶಿ, ನೀನು ಲಕ್ಷ್ಮಣನ ಪಾತ್ರ ಮಾಡು. ಸರ್, ನಾನು ರಾಮನ. ನೀನು ರಾಮಯ್ಯ. ರಾಮ ಆಗಕ್ ಸಾಧ್ಯನೇ ಇಲ್ಲ. ಅಲ್ಲ ಕಣಪ್ಪನೆ, ನೀನ್ ರಿಯಲ್ ಲೈಫ್ಗಳಲ್ಲೇ ಎರಡೆರಡು ಕಡೆ ಕಾಲ್ಗಳು ಇಟ್ರೋನು ಇನ್ ರಾಮನ್ ಪಾತ್ರ ಮಾಡಕ್ಕಾಗತ್ತೆಯೇ? ಅದೇ ಕಲಾವಿದ್ರ ವಿಶೇಷತೆ. ನಿಜ ಜೀವನದಲ್ಲಿ ಪರಸ್ತ್ರೀನ ಕಣ್ಣೆತ್ತು ನೋಡದೆ ಇರೋರು ವಿಲನ್ ಪಾತ್ರ ಕೊಟ್ಟಾಗ ಅದನ್ನ ಸರಿಯಾಗಿ ನಿಭಾಯಿಸಬೇಕು. ವೈಯಕ್ತಿಕ ಜೀವನದಲ್ಲಿ ಅವ್ರು ಹೇಗೆ ಇದ್ರು ಪಾತ್ರ ಕೊಟ್ಟಾಗ ಆ ಪಾತ್ರನ ಸರಿಯಾಗಿ ನಿಭಾಯಿಸೋರೆ ನಿಜವಾದ ಕಲಾವಿದ. ಸೂಪರ್ 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 ಸೂಪರ್. ಈಗ ಯಾರು ಯಾವ ಪಾತ್ರ ಕೊಡ್ತಿರೋ ಗೊತ್ತಿಲ್ಲ, ಆದ್ರೆ ನನಗೆ ಯಾವ ಪಾತ್ರ ಕೊಡ್ತೀರಾ ಅಂತ ಹೇಳಿ. ನಾನು ಡಾನ್ಸ್ ಎಲ್ಲ ಕಲ್ತಿದ್ದೀನಿ ನೋಡಿ. ಬೇಕಾದ್ರೆ ಇದು ಮೂನ್ ಡಾನ್ಸ್. ಲೇ, ನಿನ್ನ ಡ್ಯಾನ್ಸ್ ನೋಡಿ ನಾವು ಪಾತ್ರ ಕೊಡಲ್ಲ.
ನಿನ್ನ ಹೈಟು ಪರ್ಸ್ನಾಲಿಟಿ ನೋಡಿ ನಿನಗೆ ರಾವಣನ ಪಾತ್ರ ಕೊಡ್ತಿದ್ದೀವಿ. ಅಮ್ಮ ರಂಗು, ನೀನು ಮಂಡೋದ್ರಿ ಪಾತ್ರ ಮಾಡಮ್ಮ. ಆಗ್ಲಿ. ಈ ನಾಟಕದಲ್ಲಿ ರಾವಣ ಮಂಡೋದ್ರಿ ಏನಾದ್ರೂ ಡಾನ್ಸ್ ಮಾಡೋ ಸನ್ನಿವೇಶ ಇದ್ರೆ ಹೇಳಿ, ಮಾಡಿ ತೋರಿಸ್ತೀವಿ. ಯಾಕೆಂದ್ರೆ ಈಗ ಆಡಿಯನ್ಸಿಗೆ ಬೋರ್ ಆದಾಗ ಈ ಹಾಡನ್ನ ಅಲ್ಲಿ ಹಾಕ್ಬಿಡೋಣ, ಆಗ ಆಡಿಯನ್ಸು ಎದ್ದೋಗಲ್ಲ. ನನಗೂ ಡಾನ್ಸ್ ಅಂದ್ರೆ ಇಷ್ಟಾನೆ. ಅಪ್ಪ ಹೂ ಅಂದ್ರೆ ಡಾನ್ಸ್ ಮಾಡ್ಬೋದು. ರಾಮಾಯಣ ನಾಟಕದಲ್ಲಿ ರಾವಣ ಮಂಡೋದರಿಯ ಹಾಡಿನ ಸನ್ನಿವೇಶ ಬರುತ್ತೆ, ಆದರೆ ನೃತ್ಯದ ಸನ್ನಿವೇಶ ಇಲ್ಲ. ನೀವು ಮಾಡಿ, ಚೆನ್ನಾಗಿದ್ರೆ ಮಾಡಿಸೋಣ, ಪ್ರೇಕ್ಷಕರಿಗೆ ಒಂದು ರಂಜನೆ ಸಿಕ್ಕತ್ತೆ. ನಿಮ್ಮ ಅಪ್ಪನೇ ಹೂ ಅಂದ್ರಲ್ಲ, ಇನ್ನೇನ್ ತಡ, ಬನ್ನಿ. ಆದರೆ ಸಂಖ್ಯೆ 1 ಅನ್ನೋದು ಎದುರು ಬದುರು ಇದ್ದವರಿಗೆ ಮಾತ್ರ ಅರ್ಥವಾಗಬಲ್ಲದು. ಈಗ ಅರ್ಥ ಆಯ್ತು ಭಗವಂತ. ಒಬ್ಬರ ಅಭಿಪ್ರಾಯ, ನಿರ್ಧಾರ, ಮಾತು ನಮಗ್ ತಪ್ಪ ಕಾಣಿಸ್ಬಹುದು, ಆದರೆ ಅವ್ರಿಗೆ ಅದು ಸರಿಯಾಗೇ ಇರುತ್ತೆ. ಬಟ್ ಸತ್ಯ ಅನ್ನೋದಿದ್ರೆ ಎಲ್ಲರಿಗೂ ಒಂದೇ ಥರ ಕಾಣಿಸುತ್ತೆ ಅಲ್ವಾ ಭಗವಂತ? ಇದೇ ದೃಷ್ಟಿಕೋನದ ಸೂತ್ರ. ಮನುಷ್ಯ ಕೆಲವೊಂದು ಬಾರಿ ಇನ್ನೊಬ್ಬರ ದೃಷ್ಟಿಕೋನದಲ್ಲಿ ನೋಡಲು ಕಲಿಯಬೇಕು. ಆಗ ಜೀವನ ಸರಳ, ಸುಂದರ. ನಾನು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ಭಗವಂತ. ಥ್ಯಾಂಕ್ಸ್. ನಾನು ಈಗಲೇ ರಂಗು ಹತ್ರ ಹೋಗಿ ಮಾತಾಡ್ತೀನಿ. ನಿನಗೆ ಮತ್ತು ಸಮಾಜಕ್ಕೆ ಹೊಸ ನೀತಿಯ ಕಾಲ ಶುರುವಾಗಿದೆ ಶಿವಪ್ರಸಾದ್. ಶುಭವಾಗಲಿ. ನಿಮ್ ಮನ್ಸಲ್ಲಿ ಆಲೋಚನೆ ಬಂದಿದೆ ಅಂದ್ರೆ ಅದಕ್ಕೆ ಏನ್ ಅರ್ಥ ಗೊತ್ತಾ? ಮುಂಚೆಯಿಂದಾನು ಅಷ್ಟೇ, ಹೊರಗಡೆ ಹೋಗಿ ದುಡಿಯೋ ಹೆಣ್ಮಕ್ಳಾಗ್ಲಿ, ಅಥವಾ 4 ಜನದ ಮುಂದೆ ಧೈರ್ಯವಾಗಿ ನಿಂತು ಮಾತಾಡೋ ಹೆಣ್ಮಕ್ಳಾಗ್ಲಿ, ಅಥವಾ ನಂತರ ಕಲೆನೇ ನಂಬ್ಕೊಂಡು ಬದುಕ್ತಿರೋ ಹೆಣ್ಮಕ್ಳಾಗ್ಲಿ, ನಮ್ಮಂತ ಹೆಣ್ಮಕ್ಳನ್ನೆಲ್ಲ ನೋಡಿದ್ರೆ ನಿಮ್ಮಂತ ಗಂಡಸರಿಗೆ ಬೇರೆ ತರನೇ ಅನ್ಸುತ್ತೆ ಅಲ್ವಾ? ನೀವ್ ನನ್ ಜೊತೆ ತಪ್ಪಾಗಿ ನಡ್ಕೋತಿದ್ದೀರಿ ಅಂತ ಗೊತ್ತಿದ್ದು ನಾನು ಸುಮ್ಮನಿದ್ದೆ. ಯಾಕೆ ಗೊತ್ತಾ? ನಾಟಕಕ್ಕೇನು ತೊಂದರೆ ಆಗ್ಬಾರ್ದು ಅಂತ. ನಿಮ್ಮಂಥವ್ರನ್ನ ನೋಡಿ ನೋಡಿ ಬುದ್ಧಿ ಹೇಳಿ ಹೇಳಿ ಸಾಕಾಗೋಗಿದೆ. ನಾಟಕದವರು, ಸಿನಿಮಾ ಸೀರಿಯಲ್ ಅವರು ಅಂದ್ರೆ ಎಲ್ಲದಕ್ಕೂ ರೆಡಿ ಇರ್ತಾರೆ ಅಂತ ಅನ್ಕೊಂಡ್ಬಿಡ್ತೀರಾ ಅಲ್ವಾ? ನಮಗೂ ಪವಿತ್ರವಾಗಿ ಬದುಕಬೇಕು ಅಂತ ಆಸೆ ಇರುತ್ತೆ ಸರ್. ದಯವಿಟ್ಟು ಹಾಗೆ ಬದುಕಕ್ಕೆ ಅವಕಾಶ ಮಾಡಿಕೊಡಿ. ಯಾರೋ ಒಬ್ರು ತಪ್ಪು ಮಾಡ್ತಿದ್ದಾರೆ ಅಂತ ಎಲ್ಲರೂ ಆ ದೃಷ್ಟಿಯಲ್ಲಿ ನೋಡ್ಬೇಡಿ. ಭಾಸ್ಕರ್ ಅವರೇ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಕೆಲವು ಹೆಣ್ಮಕ್ಳು ಗಂಡ ಆಫೀಸ್ಗೆ ಹೋದ್ಮೇಲೆ ಇನ್ನೊಬ್ಬನ ಜೊತೆ ಸಂಬಂಧ ಇಟ್ಕೊಂಡು ಹೊರಗಡೆ ಸಮಾಜದ ಮುಂದೆ ಪತಿವ್ರತೆ ಅನ್ನೋ ತರ ನಾಟಕ ಆಡ್ತಾರೆ. ಆದ್ರೆ ನಮ್ಮಂತ ಕಲಾವಿದ್ರು ನಾಟಕದಲ್ಲಿ ಕೆಟ್ಟ ಪಾತ್ರ ಮಾಡಿದ್ರು, ನಿಜ ಜೀವನದಲ್ಲಿ ಒಳ್ಳೆಯವರಾಗಿದ್ರು, ಈ ಸಮಾಜ ನಮ್ಮನ್ನ ಕೆಟ್ಟವರಾಗೇ ನೋಡುತ್ತೆ. ಯಾಕೆ? ಉತ್ತರ ಇಲ್ಲ ಅಲ್ವಾ? ಇದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಾನು ಇಡೀ ಸಮಾಜನ ಕ್ಷಮಿಸ್ಬಿಟ್ಟಿದ್ದೀನಿ ಅಂತ. ಭಾಸ್ಕರ್ ಅವರೇ, ನಾವು ಕಲಾವಿದ್ರು, ಒಳಗಡೆ ಬೆಟ್ಟದಷ್ಟು ನೋವಿದ್ರು ಹೊರಗಡೆ ನಗೋ ಹಾಗೆ ನಟನೆ ಮಾಡ್ತೀವಿ. ನಿಮ್ ಜೊತೆ ಡ್ಯಾನ್ಸ್ ಮಾಡುವಾಗ ಎಷ್ಟೇ ಕಸಿವಿಸಿ ಅನ್ಸಿದ್ರು ಹಾಕಿರೋ ಬಣ್ಣಕ್ಕೆ, ಮಾಡ್ತಿರೋ ಪಾತ್ರಕ್ಕೆ ನ್ಯಾಯ ಒದಗಿಸ್ತೀವಿ. ರಂಗು, ತಪ್ಪಾಯ್ತು.
ಮಹಾದೇವ, ನಾನೆಲ್ಲಿಗೂ ಬರಲಾರೆ, ಏಕೆಂದರೆ ನಾನು ಎಲ್ಲಿಗೂ ಹೋಗುವುದಿಲ್ಲ. ಪ್ರಭು ಎಲ್ಲಿರುವರೋ ಅದೇ ನನ್ನ ಜಾಗ. ಅಣ್ಣ ಅತ್ತಿಗೆ ಇರುವ ಜಾಗವೇ ನನ್ನ ಲೋಕ. ಶ್ರೀರಾಮವಷ್ಟೇ ಅಲ್ಲ, ಆ ನಾಮ ಇರುವ ಕಡೆ ಈ ರಾಮ ಸೇವಕನ ಬಿಡಾರ. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೇಳಿಸಿಕೊಂಡೆಯ ಮಹಾದೇವ, ನ್ಯಾಯ, ನೀತಿ, ಸತ್ಯ, ಧರ್ಮಗಳಿರುವ ಜಾಗದಲ್ಲಿ ನಾನಿರುವ ಕಡೆ ನನ್ನ ಕುಟುಂಬ. ನಿನ್ನ ಕಾರ್ಯನಿಷ್ಠೆ, ಕಲಾ ಸೇವೆ, ಅಚಲವಾದ ಗುರಿ, ಪ್ರಾಮಾಣಿಕ ಕನಸು ನಮಗೆ ತೃಪ್ತಿ ತಂದಿದೆ. ಹಾಗಾಗಿ ನಿನ್ನ ಕನಸನ್ನು ನನಸಾಗಿಸಿ ನಿನಗೆ ತೃಪ್ತಿ ತಂದಿದ್ದೇವೆ. ನಿನಗಾಗಿ ಕಾಯುವ ಭಕ್ತರಿಗೆ ಸೋಲೇ ಇಲ್ಲ ತಂದೆ. ನಿನ್ನ ದರ್ಶನಕ್ಕೆ ಕಾದ ಶಬರಿಯ ಪರಮ ಭಕ್ತಿಯ ಮುಂದೆ ತಾಳ್ಮೆಯೂ ಸೋಲೊಪ್ಪಿಕೊಳ್ಳುವಂತೆ ಮಾಡಿದೀಯಾ ಅಂದರೆ ನಿನಗಿಂತ ಇನ್ಯಾರು ತಂದೆ? ಜಗತ್ತಿನಲ್ಲಿ ಎಲ್ಲರಿಗಿಂತ ಉತ್ತಮ ನೀನೆ. ಆದರೆ ಒಂದು ಕ್ಷಣವಾದರೂ ಮೀರಲಿಲ್ಲ ಸಂಯಮ. ಅದಕ್ಕೆ ನೀನು ಮರ್ಯಾದಾ ಪುರುಷೋತ್ತಮ. ತಂದೆ, ನನ್ನ ನಂಬಿಕೆ ಹುಸಿಯಾಗಲಿಲ್ಲ. ಸತ್ಯ ಜಗತ್ತನ್ನು ನಿಯಂತ್ರಿಸುತ್ತದೆ. ಧರ್ಮ ಆ ಸತ್ಯದಲ್ಲಿ ಅಡಗಿದೆ. ಸುಳ್ಳು ತಾತ್ಕಾಲಿಕವಾಗಿ ಗೆದ್ದಂತೆ ಕಂಡರೂ ಕೊನೆಗೆ ಜಯ ಸತ್ಯಕ್ಕೆ. ಮನಸ್ಸು ಮಮಕಾರಕ್ಕೆ ಮರುಳಾಗಿ ಗೆದ್ದವರು ಶ್ರೀರಾಮ. ಅಂದ ಅಧಿಕಾರಕ್ಕೆ ಮರುಳಾಗಿ ಸೋತವರು ರಾವಣ. ಶಾಶ್ವತ ಎನ್ನುವುದು ನಿಷ್ಕಲ್ಮಶ ಮನಸ್ಸೊಂದೇ. ಮಹಾದೇವ, ದುರ್ಬಲರಿಗೆ ಮಾತ್ರವೇ ವಿಧಿ, ಬಲಿಷ್ಠರಿಗೆ ಆತ್ಮವಿಶ್ವಾಸವೇ ನಿಧಿ. ರಾಮನಾಮದಿಂದ ಸಮುದ್ರವನ್ನೂ ದಾಟಬಲ್ಲೆ ಎಂಬ ನಂಬಿಕೆಯಿಂದ ಜಗತ್ತಿನಲ್ಲಿ ಏನನ್ನಾದರೂ ದಾಟಬಹುದು. ಇದಕ್ಕೆ ಪ್ರೇರಣೆಯೇ ರಾಮ. ಯಾವುದೇ ಕೆಲಸದ ಜೊತೆಗೆ ಆಸಕ್ತಿ, ಆಶೀರ್ವಾದ ಇದ್ದರೆ ಅದನ್ನು ಸೋಲ್ಸೋಕೆ ಸಾಧ್ಯ ಇಲ್ಲ ಅಂತ ನೀನು ನಿರೂಪಿಸ್ಬಿಟ್ಟೆ. ಎಲ್ಲ ಶ್ರೀರಾಮನ ಮಹಿಮೆ. ರಾತ್ರಿ ಪೂರ್ತಿ ಯಾರೂ ನಿದ್ದೆ ಮಾಡಿಲ್ಲ. ನೀವು ಅಷ್ಟೇ ಜಪ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ. ಎಲ್ರೂ ಕೈಕಾಲು ಮುಖ ತೊಳ್ಕೊಂಬನ್ನಿ, ನಾನು ತಿಂಡಿಗೆ ವ್ಯವಸ್ಥೆ ಮಾಡ್ತೀನಿ. ಹಾ, ಬನ್ನಿ. ಭಗವಂತ, ನಿನ್ನ ಅಪ್ಪಣೆ ಇಲ್ಲದೆ ನಾನೇನೂ ಮಾಡಲ್ಲ. ಈ ಸರಿ ನಿನ್ನ ಅಪ್ಪಣೆ ಜೊತೆ ಆಶೀರ್ವಾದನೂ ಸಿಕ್ತು, ಶ್ರಮಕ್ಕೆ ತಕ್ಕ ಪ್ರತಿಫಲನೂ ಸಿಕ್ತು. ಶಿವಪ್ರಸಾದ್. ಭಗವಂತ, ಕಲಾವಿದ ಕಲೆಯನ್ನು ಬಿಡಬಹುದೇ ವಿನಃ ಕಲೆ ಕಲಾವಿದನ ಕೈಯನ್ನು ಬಿಡುವುದಿಲ್ಲ. ಈ ಕಷ್ಟ ಕಾರ್ಪಣ್ಯಗಳು ಕಲಾವಿದನ ಕೊನೆಯ ಹಂತದವರೆಗೂ ಇದ್ದೇ ಇರುತ್ತೆ. ಮೊದಲ ಹಂತದಲ್ಲಿ ಯಶಸ್ಸಿನ ಕಡೆಗೆ ಕಷ್ಟ, ಯಶಸ್ಸಿನ ನಂತರ ಯಶಸ್ಸನ್ನು ಉಳಿಸಿಕೊಳ್ಳುವ ಕಷ್ಟ. ಓಡುತ್ತಿರುವ ಕಾಲ, ಹೊಚ್ಚ ಹೊಸ ತಂತ್ರಜ್ಞಾನ, ತ್ವರಿತವಾದ ಮನೋರಂಜನಾ ಪ್ರಾಕಾರಗಳು ರಂಗಭೂಮಿಯ ಕಡೆಗೆ ಮುಖ ಮಾಡದಂತೆ ಮಾಡಿದರೂ ನಿನ್ನಂಥವರಿಂದ ರಂಗಭೂಮಿ ಬಾನೆತ್ತರಕ್ಕೆ ಹಾರಬಲ್ಲ ಎಲ್ಲ ಅವಕಾಶಗಳೂ ಇವೆ. ಕಲಾವಿದರಿಗೆ ನೀನು ಕೊಟ್ಟ ಗೌರವ, ಸಹಕಾರದಿಂದ ನಾನು ತೃಪ್ತನಾಗಿದ್ದೇನೆ. ಇದಕ್ಕೆ ಪುರಸ್ಕಾರವಾಗಿ ನಿನಗೆ ಒಂದು ಅಚ್ಚರಿಯ ಉಡುಗೊರೆ ಕಾದಿದೆ. ಆಹಾ ಭಗವಂತ, ನೀನು ತೃಪ್ತಿಯಾಗೋದೇ ನನಗೆ ಉಡುಗೊರೆ. ಅಂಥದ್ರಲ್ಲಿ ಅಚ್ಚರಿಯ ಉಡುಗೊರೆನ? ಆದರೂ ನೀನು ಕೊಡೋವರೆಗೂ ತಾಳ್ಮೆಯಿಂದ ಕಾಯಕ್ಕೆ ನನಗೆ ತಾಳ್ಮೆ ಇಲ್ಲ, ಕುತೂಹಲ ತಡೆಯೋಕ್ಕಾಗ್ತಾ ಇಲ್ಲ. ಏನು ಹುಡುಗರ ಭಗವಂತ? ಆಹಾ, ಕಾಯಲೇಬೇಕಾ?
ಕೆಟ್ಟ ಟೈಮು. ಏನಣ್ಣ, ಯಾರು ಇರಲಿ ಇಲ್ಲದೆ ಇರಲಿ, ನಾನು ಮಾತ್ರ ಒಂದು ನಿಮಿಷ ನಿಲ್ಲಲ್ಲ ಅಂತ ಮುಂದೆ ಹೋಗೋ ಟೈಮ್ಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವ್ದಣ್ಣ? ಅಪ್ಪ, ಗಡಿಯಾರದಲ್ಲಿ ಮುಳ್ಳಿರುತ್ತೆ, ಆ ಮುಳ್ಳು ಟೈಮ್ ನೋಡ್ಕೊಂಡು ಚುಚ್ಚುತ್ತೆ. ನೋಡ್ತು ಚುಚ್ತು ಹರಿದೋಯ್ತು. ಈಗ ಆಫೀಸ್ಗೆ ಹೆಂಗ್ ಹೋಗ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಈಗೇನು ನಿನಗೆ ಟೈಮ್ ತಾನೇ ಬೇಕು? 10 ಎಷ್ಟಣ್ಣ? 10 ನೋಡಿದ್ಯಣ್ಣ, ಟೈಮ್ ಕೆಟ್ಟಿದೆ ಅಂತ ಹೇಳ್ದೆ, ಆದ್ರೆ ಈಗ ಆ ಟೈಮೇ ನಿನ್ನನ್ನು 10 ಅಂತ ಹೇಳ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲನೂ ನಮ್ಮ ಕಣ್ ಮುಂದೆನೇ ಇರುತ್ತಣ್ಣ, ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಬಣ್ಣ ನಮ್ಮ ಒಳಗಡೆ ಇರ್ಬೇಕಷ್ಟೇ. ಅಪ್ಪ, ನಿನ್ ಬೋಧನೆ ಕೇಳಕ್ಕೆ ನನಗೆ ಟೈಮ್ ಇಲ್ಲ. ಆಫೀಸಲ್ಲಿ ಮೀಟಿಂಗ್ ಇದೆ, ಶರ್ಟ್ ಹರಿದೋಗಿದೆ, ಹೆಂಗ್ ಹೋಗ್ಲಿ ಅಂತ ತಲೆ ಕೆಡಿಸ್ಕೊಂಡಿದ್ದೀನಿ. ದಯವಿಟ್ಟು ಹೋಗಪ್ಪ. ಅಣ್ಣ, ಬಣ್ಣ ಬಳಿಯೋನು ಇವ್ನಿಗೇನು ಗೊತ್ತಿರಲ್ಲ ಅಂತ ಅನ್ಕೋಬೇಡಿ ಅಣ್ಣ. ಜಗತ್ನಲ್ಲಿ ಬೇಡ ಅಂತ ಬಿಟ್ಟವ್ರೆ ಒಂದಿನ ಉಪಯೋಗಕ್ಕೆ ಬರೋದು. ಜನ ಒಂಥರ ನೋಟಿದ್ದಂಗಣ್ಣ, ಕೆಲವೊಂದ್ಸಲ ಕೆಲವೊಂದ್ ಕಡೆ ಉಪಯೋಗಕ್ಕೆ ಬರ್ತಾರೆ. ಇವಾಗೇನು ಈ ಹರಿದೋಗಿರೋ ಶರ್ಟ್ ಹಾಕೊಂಡು ಆಫೀಸ್ಗೆ ಹೆಂಗ್ ಹೋಗೋದು ಅಂತಲ್ವಾ? ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ನನ್ನ ಶರ್ಟ್ ಬಿಚ್ಚು ಕೊಡ್ತೀನಿ, ಹಾಕೋತೀರಣ್ಣ? ಏನೋ ನಿನ್ ಶರ್ಟ್ ಹಾಕೊಂಡು ನಾನು ಮೀಟಿಂಗ್ ಹೋಗ್ಬೇಕಾ? ಅಣ್ಣ ಪುಣ್ಯಾತ್ಮ, ತಮಾಷೆ ಮಾಡಕ್ಕೆ ನಿನಗೆ ಬೇರೆ ಯಾರು ಸಿಗ್ಲಿಲ್ವಾ? ಮೊದಲೇ ಶರ್ಟ್ ಹರಿದೋಗಿದೆ. ಭಗವಂತ, ನನಗೆ ಯಾಕೆ ಈ ಕಷ್ಟಗಳು ಕೊಡ್ತೀಯಾ? ಅಣ್ಣ, ಈ ಕೋಪ, ಆತಂಕ, ಆವೇಶ, ಸ್ನೇಹ ಇದೆಲ್ಲಾನು ಒಂದು ಬಣ್ಣ. ನಾವು ಖಾಲಿ ಗೋಡೆಗೆ ಬಣ್ಣ ಬಳಿತೀವಿ, ಆ ದೇವ್ರು ಖಾಲಿ ಮನ್ಸಿಗೆ ಬಣ್ಣ ಬಳ್ದು ಕಳಿಸ್ತಾನೆ. ಅದ್ರಲ್ಲಿ ಯಾವ್ದು ಹೆಚ್ಚಿಗೆ ಇರಬೇಕು ಅಂತ ನಾವು ತಾನೇ ನಿರ್ಧಾರ ಮಾಡ್ಬೇಕಲ್ವನ? ಆಹಾ, ನೀನು ಗೋಡೆ ಮೇಲೆ ಪೇಂಟ್ ಬೆಳೆಯೋನಾದ್ರು ನಿನ್ನ ಮಾತುಗಳು ಪೇಂಟಿಂಗ್ ತರ ಇದೆ. ಆದ್ರೆ ಅದನ್ನ ಕೇಳಿ ಅರ್ಥ ಮಾಡ್ಕೊಳಕ್ಕೆ ನನಗೆ ಪೇಷನ್ಸ್ ಇಲ್ಲ. ಈಗೇನಪ್ಪ, ಈ ಶರ್ಟ್ ಕೊಡ್ತೀಯಾ? ನಿನಗೇನು ತೊಂದರೆ ಇಲ್ಲ ತಾನೆ? ಅಣ್ಣ, ನನಗೇನು ತೊಂದರೆ ಇಲ್ಲ, ನಾನು ನಿಮ್ಗೋಸ್ಕರನೇ ಬಂದಿದ್ದೀನಿ ಅನ್ಕೊಳ್ಳಿ. ನನಗೋಸ್ಕರ ಬಂದ್ಯೋ, ನನ್ನ ಟೈಮಿಗೆ ಸರಿಯಾಗಿ ಬಂದ್ಯೋ ಗೊತ್ತಿಲ್ಲ. ಒಟ್ನಲ್ಲಿ ಭಗವಂತ ಬಂದಾಗ ಬಂದೆ. ಶರ್ಟ್ ಬಿಚ್ಕೊಡು, ನನ್ನ ಶರ್ಟ್ ನಿಂಗೆ ಕೊಡ್ತೀನಿ. ಏನೇನು ಇಂಥ ಬಟ್ಟೆ ಹಾಕೊಂಬಂದೇನೆ, ಆಫೀಸಿಗೆ ಬರೋಕೆ ಊಟ ಇದು. ಬಾಸ್ಗಾಗಲೇ ಸಾರಿ ಕೇಳ್ಬಿಟ್ನಲ್ಲ ಅಕ್ಕ. ಬಾಸೆ ಒಪ್ಕೊಂಡ್ಮೇಲೆ ನಾವೇನು ಮಾತಾಡೋಕ್ಕಾಗತ್ತೆ? ಸುಮ್ ಕುತ್ಕೋತೀರ ನೀವು? ಪ್ರೆಸೆಂಟೇಷನ್ ಐತಿಲ್ಲ, ಅವ ಶಿವ ನಿಂತಾನ, ವಟ 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 ಅನ್ಕೋತ ಕುತ್ಕೊಂಡ್ಬಿಟ್ಟಿವಿ. ಹಾ, ನೀ ಚಲೋ ಮಾಡಪ್ಪ. ಶುರು ಮಾಡಿ ತುಂಬ ಹೊತ್ತಾಯ್ತು, ಇನ್ನೇನು ಮುಗ್ದೋಗುತ್ತೆ. 1 ಕೋಟಿ ಸಲ ರಾಮನಾಮ ಬರಿತಿದ್ರಿ ಅಂದ್ರೆ ತಮಾಷೆ ಮಾತಾ ಮರ್ರೆ. ಎಂಥ ದೈವಭಕ್ತಿ ಮರ್ರೆ ನಿಮ್ದು. ಹೌದು ಸರ್. ಸರ್, ನಮ್ಮ ಕಂಪನಿಯಲ್ಲಿ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಿಟ್ಟು ಮೊದಲು ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ ಪರಿಹರಿಸಿದ್ರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಲೈನ್ನಾಗದ ನಮ್ಮ ಮುಂದುವರ್ಸಪ್ಪಿ. ಥ್ಯಾಂಕ್ ಯು ಸರ್. ಸೊ ಬೇಸಿಕಲಿ ಚಡ್ಡಿ ಅಂದ್ರೆ ಏನು? ಅಂಡರ್ವೇರು. ಸೂಪರ್ ಸರ್, ಸೂಪರ್. ನಾನು ಟ್ರಾನ್ಸ್ಲೇಷನ್ ಕೇಳಿಲ್ಲ ಸರ್, ಚಡ್ಡಿಯ ಅರ್ಥ ಏನು ಅಂತ ಕೇಳಿದ್ದು. ಚಡ್ಡಿ ಅಂದ್ರೇನೆ ರಕ್ಷಣೆ, ಅದರಲ್ಲೂ ಮಾನ ರಕ್ಷಣೆ. ಆ ರಕ್ಷಣೆ ನಮ್ಮ ರಾಜ ಚಡ್ಡಿಯ ಹೊಣೆ. ಅಕ್ಕ, ದಿನಕ್ಕೆ ಎಷ್ಟು ಸಲ ಬರೀತೀಯಾ? ದಿನಕ್ಕೆ 10,000 ಸಲ ಬರಿತೀನಿ. ಸರ್, ಆ ಚಿಪ್ಪು ನಾವೆಷ್ಟೊತ್ತು ನಡೆದಿದ್ದೀವಿ, ಎಷ್ಟೊತ್ತು ಕೂತಿದ್ದೀವಿ, ಎಷ್ಟು ಕ್ಯಾಲರಿ ತಿಂದಿದ್ದೀವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದೀವಿ, ಎಲ್ಲದರ ಬಗ್ಗೆನೂ ಮಾಹಿತಿ ಕೊಡುತ್ತೆ ಸರ್. ಇಷ್ಟೇ ಅಲ್ಲ ಸರ್, ನಮ್ಮ BP, ಹಾರ್ಟ್ ರೇಟು, ಆಕ್ಸಿಜನ್ ಲೆವೆಲ್ಲು ಇದೆಲ್ಲದರ ಬಗ್ಗೆ ಆಗಾಗ ಎಚ್ಚರಿಕೆಯ ಮಾಹಿತಿ ಕೂಡ ಕೊಡುತ್ತೆ ಸರ್. ಇಷ್ಟೆಲ್ಲ ಆಗಬೇಕು ಅಂದ್ರೆ ನಮ್ಮ ಚಡ್ಡಿಯಲ್ಲಿ ಚಿಪ್ ಇರಬೇಕು, ನಮ್ಮ ಚಡ್ಡಿಗಳು ಸ್ಮಾರ್ಟ್ ಆಗಬೇಕು. ಸೊ ಜಗತ್ತಿನ ಮೊಟ್ಟ ಮೊದಲ ಸ್ಮಾರ್ಟ್ ಚಡ್ಡಿನ ಲಾಂಚ್ ಮಾಡೋ ಕಂಪನಿ ನಮ್ಮ ರಾಜ ಚಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಎಲ್ಲಿ ಬೇಕಾದ್ರೂ ಹಾಕೋಬಹುದು. ಮೆಚ್ಚಿದೆಪ್ಪ, ಮೆಚ್ಚಿದೆ ಶಿವಪ್ರಸಾದ್. ನಿನ್ನ ಐಡಿಯಾ ಭಾಳ ಬ್ರಿಲಿಯಂಟ್ ಅದ, ನಾವು ಭಾಳ ಬ್ರಿಲಿಯಂಟ್ ಅದ, ಭಾಳ ಸಂತೋಷ ಆತ್ ನೋಡಪ್ಪ. ನನ್ನ ಗಂಡಂಗೆ ಪ್ರಮೋಷನ್ ಆದರೆ ನನಗೆ ತುಂಬ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರ ಖುಷಿನಲ್ಲೇ ನನ್ನ ಖುಷಿ ಇರೋದು. ಒಟ್ನಲ್ಲಿ ಅವ್ರು ಚೆನ್ನಾಗಿರ್ಬೇಕು ಅಷ್ಟೆ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಖಂಡಿತ ನಿನ್ನ ಗಂಡನಿಗೆ ಪ್ರಮೋಷನ್ ಆಗತ್ತಮ್ಮ, ನೀನೇನು ಯೋಚನೆ ಮಾಡಬೇಡ, ದೇವರಿದ್ದಾರೆ. ಈ ಖುಷಿಗೆ ನಿನ್ನ ಪ್ರಾಜೆಕ್ಟ್ನ ಅಪ್ರೂವ್ ಮಾಡೀನಿ. ಅಷ್ಟೇ ಅಲ್ಲ, ನನಗೆ ಭಾಳ ಸಂತೋಷ ಆಗಿದೆ. ಈ ಕಂಪ್ನಿಗೆ ನಿನ್ನ ಪ್ರಮೋಟ್ ಮಾಡೀನಿ ಆಸ್ ಎ ಬ್ರಾಂಚ್ ಮ್ಯಾನೇಜರ್ ಆಗಿ. ನೀನು ಇರ್ರಿ,
ಸರ್ ನಾನು ಓ ಐ ಆಮ್ ಸಾರಿ, ನಾನು ಎಕ್ಸೈಟ್ಮೆಂಟ್ ಒಳಗೆ ಏನೋ ಹೇಳ್ಬಿಟ್ಟೆ. ಆ್ಯಕ್ಚುಲಿ ನೀವು ಮ್ಯಾನೇಜರಾಗೆ ಇರ್ತೀಪ, ಸಮಾಧಾನ. ಶಿವಪ್ರಸಾದ, ಐ ಆಮ್ ಸಾರಿಪ್ಪ. ಆ್ಯಕ್ಚುಲಿ ನೀನು ಅಸಿಸ್ಟೆಂಟ್ ಮ್ಯಾನೇಜರಾಗಿ ನೀನು ಪ್ರಮೋಟ್ ಮಾಡೀನಿ, ಸಂತೋಷ ಪಡಬೇಕು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಅಸಿಸ್ಟೆಂಟ್ ಮ್ಯಾನೇಜರ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗಲಿ. ಥ್ಯಾಂಕ್ಸ್ ಸರ್. ಓಕೆ, ಒಳ್ಳೇದಾಗಲಿ. ಕಂಗ್ರಾಟ್ಸ್ ಕಣಪ್ಪ, ಭಗವಂತ ಒಳ್ಳೇದು ಮಾಡಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಬಸ್ಕಿ. ಭಗವಂತ, ನಾನು ಅಸಿಸ್ಟೆಂಟ್ ಮ್ಯಾನೇಜರ್. ಮೊದಲು ವಿಷಯನ ಗಿರಿ ಹೇಳಬೇಕು. ಓ, ಅವರೇ ಫೋನ್ ಮಾಡ್ತಿದ್ದಾರೆ. ಹಲೋ ಹಲೋ ಅಲ್ಲ ಗಿರಿ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋ. ಕಂಗ್ರ್ಯಾಚುಲೇಷನ್ಸಾ? ಯಾಕ್ರಿ? ಗಿರಿ, ನಿನ್ನ ಸೇಲ್ಸ್ ಮ್ಯಾನ್ ಗಂಡ ಇನ್ ಮುಂದೆ ಅಸಿಸ್ಟೆಂಟ್ ಮ್ಯಾನೇಜರ್. ನೀವ್ ಹೀಗೆ ಅಳ್ತಾ ಇದ್ರೆ ನಮ್ಗೆ ಏನು ಅಂತ ಗೊತ್ತಾಗುತ್ತೆ. ಹೇಳ್ರಿ, ಏನಾಯ್ತು ಅಂತ. ಗಿರಿ, ಒಂದ್ ನಿಮಿಷ ಸುಮ್ಮನೆ ಇರೋ. ಸರ್ ನನ್ನ ಮಾತು ಕೇಳಿಸಿ. ಹಲೋ ಸರ್. ಹಲೋ ಸರ್. ಏ ಶಿವು, ಏನಾಯ್ತು ಅಂತ ಹೇಳೋ. ನೀನೇ ಗಾಬರಿ ಆದ್ರೆ ನಮ್ಗೆಲ್ಲ ಹೇಗಾಗಬೇಕು ನೋಡು. ರೀ, ಯಾಕ್ರಿ, ಯಾಕೆಷ್ಟು ಗಾಬರಿ ಆಗಿದ್ದೀರಾ? ಏನಾಯ್ತು? ಸ್ವಲ್ಪ ಸುಮ್ಮನೆ ಇರ್ತೀರಲ್ಲರು. ಸರ್, ಬಾಸ್ ಕಾಲ್ ಮಾಡಿ ಪ್ರಮೋಷನ್ ಕೊಡಕ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರೂ ಹೇಳಿದ್ರ ಸರ್? ನಿಮ್ಮನ್ನೇ ಸರ್ ಕೇಳ್ತಾ ಇರೋದು, ಹೇಳಿ. ನನ್ಗೇನ್ ಬೇರೆ ಕೆಲಸ ಇಲ್ಲವನಯ್ಯ ನಿನ್ ಪ್ರಮೋಷನ್ ಕೊಕ್ಕೆ ಹಾಕಕ್ಕೆ? ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ಸಾರು, ಫ್ಯಾಮಿಲಿಗಳೆಲ್ಲ ಇದ್ದಾವೆ, ಸ್ವಲ್ಪ ಸರಿಯಾಗಿ ಮಾತಾಡಿ ಸಾರು. ಅದಕ್ಕೆ ನಾನೇನೆಯ ಮಾಡ್ಲಿ? ನನ್ನ ಕರೆದಿದ್ದು ಇವನ್ ತಪ್ಪು. ಅಸಿಸ್ಟೆಂಟ್ ಮ್ಯಾನೇಜರ್ ಅಂದು ಹುಡುಗಾಟನ? ಅದಕ್ಕೊಂದು ಯೋಗ್ಯತೆ ಬೇಕು. ನಿನ್ ಯೋಗ್ಯತೆ ಇಲ್ಲ, ಕೊಟ್ಟಿಲ್ಲ. ಸರ್, ದಯವಿಟ್ಟು ಹೀಗೆಲ್ಲ ಅವಮಾನ ಮಾಡಬೇಡಿ ಸರ್. ಹಗಲು ರಾತ್ರಿ ಕಷ್ಟಪಟ್ಟು ಊಟ ಮಾಡೋ ಗ್ಯಾಪಲ್ಲಿ, ನೀರು ಕುಡಿಯೋ ಗ್ಯಾಪಲ್ಲಿ, ಹೆಂಡತಿ ಮಕ್ಕಳ ಜೊತೆ ಮಾತಾಡೋ ಟೈಮನ್ನೆಲ್ಲ ಉಳಿಸಿ ಕಷ್ಟಪಟ್ಟು ರಿಸರ್ಚ್ ಮಾಡಿ ತಗೊಂಡಿರೋ ಪ್ರಮೋಷನ್ ಇದು. ನನಗೆ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ ಅಂತ ಹೆಂಗ್ ಸರ್ ಪ್ರಮೋಷನ್ ಕೊಡಲ್ಲ ಅಂತೀರಾ ನೀವು? ಅಕ್ಕ, ಬಾವ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೆ ನಾನು ನೋಡಿಲ್ಲ. ಅವ್ರು ನೋಡ್ತಾ ಇದ್ರೆ ಭಯ ಆಗ್ತಿದೆ. ಹೆಚ್ಚು ಕಮ್ಮಿ ಆಗೋದಕ್ಕೂ ಮೊದಲು ಅವನ ತಡಿಯಕ್ಕ. ಹೇಳಿ ಸರ್, ನಿಮ್ಮನ್ನೇ ಕೇಳ್ತಾ ಇರೋದು. ಏನ್ ದಬ್ಬಾಳಿಕೆ ಮಾಡಿದ್ಯಾ ಮನೆ ಕರೆದು? ನಾನೇನ್ ದಬ್ಬಾಳಿಕೆ ಮಾಡ್ತಾ ಇಲ್ಲ ಸರ್. ತಾಳ್ಮೆ ಕಳ್ಕೊಂಡು ಕೇಳ್ತಾ ಇದೀನಿ, ಹೊಟ್ಟೆವರಿಂದ ಕೇಳ್ತಾ ಇದೀನಿ. ಯಾಕೆ ಸರ್ ಹೀಗೆ ಮಾಡ್ತಾ ಇದೀರಾ ನೀವು? ಏನಯ್ಯ ನನ್ ಮೇಲೆ ರೇಗ್ತಾ ಇದ್ಯಾ? ಸರಿ ಹೋಗೋದಿಲ್ಲ ಇದು. ಏನ್ ಸರ್ ಸರಿ ಇರಲ್ಲ? ನೀ ಸುಮ್ಮನೆ ಆಗಿರಿ ಸರ್. ನೀವು ಮುಂಚೆಯಿಂದನೂ ನನ್ನನ್ನೇ ಟಾರ್ಗೆಟ್ ಮಾಡ್ತಾ ಇರೋ ವಿಚಾರ ನನಗೆ ಗೊತ್ತು. ಆದ್ರೂ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇನ್ ಸುಮ್ಮನೆ ಇರಲ್ಲ ಸರ್. ಅಲ್ಲ ಸರ್, ನಾನು ಉದ್ದಾರ ಆಗಕ್ಕೆ ಯಾಕೆ ಸರ್ ಬಿಡ್ತಾ ಇಲ್ಲ ನೀವು? ಇಷ್ಟೊಂದು ಕೋಪ ಒಳ್ಳೇದಲ್ಲ, ಸಮಾಧಾನ ಮಾಡಿ. ಸುಮ್ಮನೆ ಇರುಗಿರಿ, ನಾನೇ ತಪ್ಪು ಮಾತಾಡ್ತಾ ಇಲ್ಲ. ನಾನು ನ್ಯಾಯ ಕೇಳ್ತಾ ಇದ್ದೀನಿ, ನೀವು ಹೇಳಿ ಸರ್. ರೀ, ಇಷ್ಟೊಂದು ಕೋಪ ಒಳ್ಳೇದಲ್ಲ, ನನ್ ಮಾತು ಕೇಳ್ರಿ. ಗಿರಿ, ಸುಮ್ಮನೆ ಇದ್ರೆ ಸರಿ, ಚೆನ್ನಾಗಿರಲ್ಲ ಅಷ್ಟೇ. ಏನೋ ಚೆನ್ನಾಗಿರಲ್ಲ? ಏನ್ ದೊಡ್ಡ ವಾರಿಯಾರ ನೀನು? ಹೆಂಡತಿ ಚೂ ಬಿಟ್ಟು ಬಿಲ್ಡಪ್ ತಗೋತಿಯಾ? ನೋಡ, ನಿನ್ ಪ್ರಮೋಷನ್ಗೆ ಕತ್ರಿ ಹಾಕ್ಸಿದ್ದು ನಾನೇ. ಏನ ಮಾಡ್ತೀಯ ಈಗ? ಗಿರ್ಜಮ್ಮ, ಎಲ್ರು ಪ್ರೀತಿಯಿಂದ ಗಿರ್ಜಮ್ಮ ಅತ್ಗೆ ಅಂತೆಲ್ಲ ಕರೀತಾರೆ. ಅಂತವ್ರ ಮುಂದೆ ನನ್ ಮೇಲೆ ಕೈ ಮಾಡ್ಬಿಟ್ರಲ್ಲ ಇವರು. ನಾನಂತದೇ ತಪ್ಪು ಮಾಡಿದ್ದೆ. ಇವ್ರ ಕೋಪ ಮಾಡ್ಕೊಂಡು ಮ್ಯಾನೇಜರ್ ಹತ್ರ ಕೂಗಾಡಿ ಇರೋ ಕೆಲಸನೂ ಕಳ್ಕೊಂಡ್ಬಿಟ್ರೆ ಅನ್ನೋ ಭಯಕ್ಕೆ ಅವ್ರನ್ನ ತಡೆಯೋ ಪ್ರಯತ್ನ ಮಾಡ್ತಾ ಇದ್ದೆ ಅಷ್ಟೇ. ಅಂಥದ್ರಲ್ಲಿ ಅವ್ರು ನನಗೆ ಅವಮಾನ ಮಾಡ್ಬಿಟ್ರಲ್ಲ. ಕೊನೆ ಪಕ್ಷ ಒಂದೇ ಒಂದ್ಸಲ ಕ್ಷಮೆನೂ ಕೇಳಿಲ್ವಲ್ಲ ಕಾಶಿ ಅವ್ರೆ. ಗಿರ್ಜಮ್ಮ,
ನಡೆದದ್ದು ತಪ್ಪೇ, ಅನ್ಯಾಯವೇ. ಆದರೆ ಶಿವ ಅವರು ತಮ್ಮ ಕೆಲಸದ ಬಗ್ಗೆ, ಅವ್ರ ಪ್ರಮೋಷನ್ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೀರಿ ಮರೆ. ಆ ಫ್ರಸ್ಟ್ರೇಷನ್ಗೆ ಹಿಂಗೆ ಮಾಡಿದ್ರು ಅನ್ಸುತ್ತೆ. ಅಕ್ಕ, ಕೆಲ್ಸ ಹೋಗೋ ಜಾಗದಲ್ಲಿ ಪ್ರಮೋಷನ್ ಹೋಗಿದೆ ಅಷ್ಟೇ. ನೀನ್ ತಡಿದೇ ಇದ್ದಿದ್ರೆ ಕೆಲ್ಸನೇ ಹೋಗ್ತಾ ಇತ್ತು. ಪ್ಲೀಸ್ ಅಳ್ಬೇಡ ಅಕ್ಕ. ಗಿರ್ಜಮ್ಮ, ಅವ್ರ ತಪ್ಪಿನ ಅರಿವು ಅವ್ರಿಗೆ ಆಯ ಆತ್ ಕಾಣ್ತ ಇರಿ. ಅವ್ರು ಬಂದು ನಿಮ್ಮನ್ನ ಸಾರಿ ಕೇಂಡಕ್ಕೆ ಅಂತ. ನೊಂದ್ಕೋಬೇಡಪ್ಪ ಶಿವು, ಆಫೀಸ್ ಹೋದ್ಮೇಲೆ ಈ ರಾಜಕೀಯ ಎಲ್ಲ ಇದ್ದದ್ದೇ. ನಿಜ ಸರ್, ಬರೀ ವಿಧಾನಸೌಧದಲ್ಲಿ ಮಾತ್ರ ರಾಜಕೀಯ ಇದೆ ಅಂತ ಅನ್ಕೊಂಡಿದ್ದೆ. ಆದರೆ ಪ್ರಪಂಚದ ಮೂಲೆ ಮೂಲೆಯಲ್ಲೂ ರಾಜಕೀಯ ಇದೆ. ಕಸ ಬಾಚೋ ಕೆಲಸದಿಂದ ಹಿಡಿದು ಹಣ ಬಾಚೋ ಕೆಲಸದವರೆಗೂ ಎಲ್ಲ ಕಡೆ ರಾಜಕೀಯನೇ. ಆದರೆ ಪ್ರಮೋಷನ್ ಕಿತ್ಕೊಂಡ್ರು ಇರೋ ಕೆಲಸ ಉಳಿತಲ್ಲ, ಅದೇ ನನಗೆ ಸಮಾಧಾನ. ಶಿವಪ್ನೆ, ದೇವ್ರುಗಳು ಅವನಪ್ಪ. ನಿನ್ನ ಕಷ್ಟಗಳಕ್ಕ ಇವತ್ತಲ್ಲ ನಾಳೆಗಳಲ್ಲಿ ಬೆಲೆಗಳು ಸಿಕ್ಕೇ ಸಿಗ್ತಾವಪ್ಪ. ಆ ಕಷ್ಟಕ್ಕೆ ಕೊಡ್ತಾ ಇರೋ ಬೆಲೆನೇ ಸಂಬಳ. ನೀನು ಓವರ್ ಆಗಿ ಏನೇನೋ ಹೇಳ್ಬೇಡ. ಅಲ್ಲ ಕಣಪ್ಪನೆ, ನಿನ್ಗೇನಪ್ಪನೆ ಊರೇ, ನನಗೆ ಯಾಕೋ ನಿನ್ನ ಮೇಲೆ ಡೌಟ್ಗಳು. ಹೋಗ್ಲಿ ಬಿಡ್ರಪ್ಪ, ನನಗೋಸ್ಕರ ನೀವೆಲ್ಲ ಯಾಕೆ ಜಗಳ ಆಡ್ತೀರ? ಭಗವಂತ ಇದ್ದಾನೆ, ಅವ್ನು ಹೀಗೆ ಆಗಬೇಕು ಅಂತ ಮುಂಚೆನೆ ಅನ್ಕೊಂಡ್ಬಿಟ್ಟಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಇದೆ. ಅಕ್ಕಂಗೆ ಬಾಬಾ ಹೊಡೆದ್ರು ಅನ್ನೋದಕ್ಕಿಂತ ಕ್ಷಮೆ ಕೇಳೋ ಪ್ರಯತ್ನನೂ ಮಾಡ್ಲಿಲ್ವಲ್ಲ ಅಂತ ಬೇಜಾರಾಗಿರೋದು. ಅದೇ ಗೌರಿ, ಅದೇ ನನ್ ನೋವಾಗ್ತಿರೋದು. ಅಲ್ಲ, ನನ್ ಮಹಾ ಏನ್ ಕೇಳ್ಬಿಟ್ಟೆ? ಒಂದೇ ಒಂದ್ ಸಾರಿ ಅಷ್ಟೇ. ಮ್ಯಾನೇಜರ್ ನನಗೆ ಮೋಸ ಮಾಡಿ ಪ್ರಮೋಷನ್ನ ಕಿತ್ಕೊಂಡ್ಬಿಟ್ರು. ಆ ಕೋಪದಲ್ಲಿ ನಿನ್ ಮೇಲೆ ಕೈ ಮಾಡಿಬಿಟ್ಟೆ, ಸಾರಿ ಗಿರಿ ಅಂತ ಎರಡು ಅಕ್ಷರ ಅವ್ರು ಹೇಳ್ತಿದ್ರು. ನಾನೇ ರೀ, ಏನ್ರಿ ನೀವು ಇಷ್ಟಕ್ಕೆಲ್ಲ ಸಾರಿ ಕೇಳ್ಕೊಂಡು ನೀವೇನು ಬೇಜಾರು ಮಾಡ್ಕೋಬೇಡಿ, ನನಗೇನಾಗಿಲ್ಲ ಅಂತ ನಾನೇ ಅವ್ರಿಗೆ ಸಮಾಧಾನ ಮಾಡಿರ್ತಾ ಇದ್ದೆ. ಆದ್ರೆ ಅವರು ನನಗೆ ಎಲ್ಲರ ಮುಂದೆ ಹೊಡೆದು ಅವಮಾನ ಮಾಡಿ, ಗಿರಿ ನೋವಾಯ್ತೇನೆ, ಬೇಜಾರಾಯ್ತಾ, ಮುಜುಗರ ಆಯ್ತಾ, ಅವಮಾನ ಆಯ್ತಾ ಅಂತ ಒಂದೇ ಒಂದು ಸಲ ಕೇಳಿಲ್ವಲ್ಲ, ನಂಗೆ ಬೇಜಾರಾಗಲ್ವಾ? ಗಿರಿ, ಎದ್ದಿದ್ದೀನಿ, ಕಾಫಿ ಕೊಡು, ತಿಂಡಿ ಕೊಡು, ನನಗೆ ಆಫೀಸಿಗೆ ಹೊರಡಕ್ಕೆ ಟೈಮ್ ಆಯ್ತು, ಹೊರಡ್ತೀನಿ ಅಂತ ದಿನನಿತ್ಯ ಹೇಳೋ ಮಾತುಗಳನ್ನೇ ಹೇಳಿ ಹೊರಟ್ರೆ ವಿನಃ ಒಂದೇ ಒಂದು ಸಣ್ಣ ಪಶ್ಚಾತ್ತಾಪನ ಅವರಲ್ಲಿ ಇರ್ಲಿಲ್ವಲ್ಲ. ನನಗೆಷ್ಟು ನೋವಾಗಿರ್ಬೇಡ ಅಂತ ನಾನು ಏನ್ ಮಾಡಿದ್ದೀನಿ ಅವ್ರಿಗೆ? ಯಾಕೆ ನಾನು ಸುಮ್ಮನೆ ಇರ್ತೀನಲ್ವಾ? ಅದು ತಪ್ಪ? ಅಷ್ಟು ಜನರ ಮುಂದೆ ಅವ್ರು ಹೊಡೆದಾಗ್ಲು ಯಾಕೆ ಹೊಡೆದ್ರಿ ಅಂತ ನಾನು ತಿರುಗಿಸಿ ಪ್ರಶ್ನೆ ಮಾಡ್ಲಿಲ್ವಲ್ಲ, ಅದು ತಪ್ಪ? ಅಥವಾ ಇಷ್ಟು ವರ್ಷ ಗಂಡಂಗೆ ಎದುರು ವಾದಿಸ್ಬಾರ್ದು ಅಂತಾನೆ ನಡ್ಕೊಂಡ್ ಬಂದಲ್ಲ, ಅದು ತಪ್ಪ? ಇಷ್ಟೊತ್ತಿಗಾದ್ರೂ ಅವ್ರಿಗೆ ನೆನ್ಪು ಬರ್ಬೇಕಿತ್ತು, ಇನ್ನೂ ಬಂದಿಲ್ಲ. ಇಷ್ಟೊತ್ತಿಗೆ ಅವ್ರ ಮನೆಗ್ ಬರ್ಬೇಕಾಗಿತ್ತು ಅಂದ್ರೆ ಅವ್ರಿಗೆ ನನಗ್ ಹೊಡೆದಿದ್ದೀನಿ ಅನ್ನೋ ನೆನಪೇ ಇಲ್ವಾ? ಇಡೀ ಜಗತ್ತೇ ನಂಗೆ ಬೆಲೆ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ ಗಂಡ ಒಂದ್ ಸಣ್ಣ ಬೆಲೆನಾದ್ರೂ ಕೊಡ್ತಾರೆ ಅನ್ಕೊಂಡಿದ್ದೆ. ಆದ್ರೆ ಅದು ಸುಳ್ಳಾಗೋಯ್ತು. ಅವರೇ ಬಂದಿರ್ಬೇಕು. ಅದೇ ರಾಗ, ಅದೇ ಹಾಡು. ಗಿರಿ, ನಿನ್ನ ತುಂಬಾ ಹೊತ್ತು ಕಾಯಿಸ್ಬಿಟ್ನಾ, ಸಾರಿ ಅಂತ ಕೇಳ್ತಾರೆ ಹೊರತು ಅಷ್ಟು ಜನರ ಎದುರುಗಡೆ ನಿನ್ಗೆ ಅವಮಾನ ಮಾಡಿದೀನಿ ಅದಕ್ಕೆ ಸಾರಿ ಗಿರಿ ಅಂತ ಖಂಡಿತ ಕೇಳಲ್ಲ. ಎಲ್ಲರ ಹಣೆ ಬರ.
ರೇ ರೇ ಯಾಕ್ರೆ ಹೇಳ್ತಿದ್ದೀರಾ? ಬಿದ್ರಾ? ಬಿದ್ದೆಗಿರಿ, ಆದರೆ ರೋಡ್ನಲ್ಲೋ ಗಾಡಿಯಿಂದನೂ ಬೀಳಿಲ್ಲ. ನನ್ನ ಜೀವನದಲ್ಲೇ ಬಿದ್ದೋಗ್ಬಿಟ್ಟು ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ ಗಿರಿ. ದೇವ್ರೆ ದೇವ್ರೆ, ಇವ್ರಿಗೆ ಇವಾಗ ಅರ್ಥ ಆಯ್ತಾ? ಅಯ್ಯೋ ಪಾಪ, ಸಾರಿ ಅಂತ ಹೇಳಿದ್ರೆ ಸಾಕಿತ್ತು. ಇಷ್ಟೊಂದು ಅಳ್ತಿದಾರಲ್ಲ, ನೋಡಕ್ಕಾಗ್ತಿಲ್ಲ. ನಾನೇ ಇವ್ರ ಬಗ್ಗೆ ತಪ್ಪು ತಿಳ್ಕೊಬಿಟ್ಟೆ. ಅಯ್ಯೋ ರೀ, ಆಗಿದ್ದಾಗೋಯ್ತು. ಇದನ್ನೆಲ್ಲ ನೀವು ಮನ್ಸಿಗೆ ಹಚ್ಕೊಂಡು ಹೀಗೆ ಅಳ್ಬೇಡಿ. ಬನ್ನಿ, ನೀವು ಒಳಗಡೆ ಬನ್ನಿ ಮೊದಲು. ಬನ್ನಿ, ನೀವು ಕೂತ್ಕೊಳ್ಳಿ. ಕೊಡಿ ರೀ, ಹೀಗೆ ಅಳ್ಬೇಡ್ರಿ. ನೀರು ತಂದು ಕೊಡ್ಲಾ? ಇರಿ, ಕಾಫಿ ಮಾಡ್ಕೊಂಡ್ ಬರ್ತೀನಿ. ಗಿರಿ, ಪ್ಲೀಸ್ ಎಲ್ಲೂ ಹೋಗ್ಬೇಡ. ನಾನು ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀನಿ. ಅದನ್ನ ನಿನ್ನ ಹತ್ರ ಹೇಳ್ಕೋಬೇಕು ಪ್ಲೀಸ್. ದೇವ್ರೆ, ನನ್ನ ಗಂಡ ನನ್ನ ನೋವನ್ನ, ನಡೆದಿದ್ದ ಘಟನೆನ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟು ಸಾಕು. ಯಾಕಪ್ಪ ಇಷ್ಟು ನೋವು ಕೊಡ್ತಿದ್ಯಾ ಅವ್ರಿಗೆ? ನಾನೇ ಒಂದು ಕ್ಷಣಕ್ಕೆಲ್ಲ ಮರೆತ್ಬಿಟ್ಟೆ. ಆಯ್ತು ಬಾಸ್ಕಿ, ನೀನು ಹೇಳ್ದಾಗೆ ಮಾಡ್ತೀನಿ. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಈಗಲೇ ಹೊರಡ್ತೀನಿ. ನೀನು ಸಾದ ಅನ್ಸುತ್ತೆ. ಎಂತ ಶಿವರೇ, ಎಂತ ವಿಷಯ? ಕಾಶವರೇ, ನಮ್ಮ ಬಾಸ್ಕಿ ಫೋನ್ ಮಾಡಿದ್ದು. ಸುಮ್ಮನೆ ಯಾಕೆ ಹೇಳಿದ್ಯಾ, ಮ್ಯಾನೇಜರ್ ಆಫೀಸಲ್ಲಿದ್ದಾರೆ, ಬಂದೊಂದ್ಸರಿ ಸಾರಿ ಕೇಳ್ಬಿಡು, ನಿನ್ನ ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ, ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳ್ದ. ಈಗಲೇ ಹೋಗಿ ಸಾರಿ ಕೇಳ್ಕೊಂಬಂದ್ಬಿಡ್ತೀನಿ. ಲೇ ಅಯೋಗ್ಯ, ಬರೀ ನಿಮ್ಮ ಮ್ಯಾನೇಜರ್ಗೆ ಸಾರಿ ಕೇಳಿಬಿಟ್ರೆ ಸಮಸ್ಯೆ ಪರಿಹಾರ ಆಗತ್ತಾ? ಇನ್ಯಾರಿಗೆ ಸಾರಿ ಕೇಳಬೇಕು? ಬಾವಾ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡಿ. ಬೇರೆ ಯಾರಿಗಾದ್ರೂ ಸಾರಿ ಕೇಳೋದು ಬಾಕಿ ಇದೆಯಾ ಅಂತ. ಅಯ್ಯೋ, ಯಾರಿಗೂ ಯಾಕೆ ಸಾರಿ ಕೇಳಬೇಕು? ನೀವೆಲ್ಲ ನೋಡಿದ್ರಲ್ಲ, ನಾನು ಕೂಗಾಡಿದ್ದು ಅರ್ಚಾಡಿದ್ದು ನಮ್ಮ ಮ್ಯಾನೇಜರ್ ಹತ್ರ ಅಂತ. ಅದಕ್ಕೆ ಅಯ್ಯಪ್ಪ ಕೋಪ ಮಾಡ್ಕೊಂಡು ಸಸ್ಪೆಂಡ್ ಮಾಡಿದ್ದು. ಈಗ ಹೋಗೊಂದು ಸಾರಿ ಕೇಳ್ಬಿಡ್ತೀನಿ, ಸಸ್ಪೆನ್ಷನ್ ಕ್ಯಾನ್ಸಲ್ ಆಗುತ್ತೆ. ಈಗಲೇ ಹೊಡ್ತೀನಿ, ಇಲ್ಲಾಂದ್ರೆ ಅಯ್ಯಪ್ಪ ಆ ಮೀಟಿಂಗು ಈ ಮೀಟಿಂಗು ಅಂತ ಹೊರಟ್ಬಿಡ್ತಾರೆ. ಹಾ ಗಿರಿ, ಇನ್ನು ಇವಾಗ ರೆಡಿ ಮಾಡ್ತಾ ಇದ್ದೀರಾ? ಸರಿ, ಲಂಚ್ ಬಾಕ್ಸ್ನ ಆಫೀಸಿಗೆ ಕಳಿಸ್ಬಿಡು. ಓಕೆ? ಅಮ್ಮ ಗಿರಿಜಾ, ನೊಂದ್ಕೋಬೇಡಮ್ಮ. ಏನೋ ಒಂದು ವಿಷಯಗಳಿಗೆ ಇವತ್ತಲ್ಲ ನಾಳೆ ಸರಿ ಹೋಗುತ್ತೆ. ಹೇಗ್ ಸಮಾಧಾನ ಮಾಡ್ಕೋತಾಳೆ ಮಾವ? ಕೆಲ್ಸಕ್ಕೋಸ್ಕರ ಮ್ಯಾನೇಜರ್ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ತು, ಸಂಸಾರಕ್ಕೋಸ್ಕರ ಹೆಂಡತಿ ಹತ್ರ ಸಾರಿ ಕೇಳಬೇಕು ಅಂತ ಅನ್ನಿಸ್ಲಿಲ್ವಲ್ಲ? ಅಕ್ಕ, ನೀನ್ ಹೀಗೆ ಅಳ್ತಾ ಇದ್ರೆ ಕಣ್ಣೀರ್ ಖಾಲಿ ಆಗುತ್ತೆ. ಏನು ಪ್ರಯೋಜನ ಇಲ್ಲ ಕಣೆ. ಗಿರ್ಜಮ್ಮ, ನೀವು ಹಿಂಗೆ ಮರ್ಕೊಂಡು ಕೂತ್ಕೊಂಬೋ ಬದಲು ಶಿವರ್ನೇ ಎದುರು ಕೂರಿಸಿ ಒಂದು ಮಾತು ಕೇಳ್ಬಿಡಿಯಲ್ಲ. ಮತ್ತೆ ಏನಂತ ಕೇಳಲಿಕ್ಕೆ ಆಶವ್ರೆ? ಅಷ್ಟು ಜನರ ಮುಂದೆ ಹೊಡೆದ್ರಲ್ಲ, ನೆನ್ಪಿದ್ಯಾ ಅಂತ ಕೇಳ. ನೀವು ನನ್ನ ಜಾಗದಲ್ಲಿ ಇದ್ದಿದ್ರೆ ಅದನ್ನೇ ಮಾಡ್ತಿದ್ರಾ? ಅಮ್ಮ ಗಿರಿಜಾ, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯಾಕಮ್ಮ ಕೊರಗ್ತೀಯ? ನಿನಗಿರೋದು ಎರಡೇ ದಾರಿ. ಒಂದು, ಅವನ ತಪ್ಪನ್ನ ತಿದ್ದಿ ಅವನಿಗೆ ಅರ್ಥ ಮಾಡಿಸೋದು. ಇನ್ನೊಂದು, ನನ್ನ ಹಣೆ ಬರನೇ ಹೀಗೆ ಅಂತ ಸುಮ್ಮನಿದ್ ಬಿಡೋದು. ಇವೆರಡರ ಯಾವ ಆಯ್ಕೆ ಮಾಡ್ಕೊಂಡ್ರು ನಾನು ನಿನ್ ಪರ ನಿಲ್ತೀನಮ್ಮ. ನಾನು ಅರ್ಥ ಮಾಡಿಸ್ಬೇಕಾಗಿದೆಯಲ್ಲ ಅನ್ನೋದೇ ಸಮಸ್ಯೆ ಮಾವ ಇಲ್ಲಿ. ಅವರಷ್ಟು ಒಳ್ಳೆಯವರು, ಎಂತ ಒಳ್ಳೆ ಮನ್ಸು. ಅಂತವ್ರಿಗೆ ಹೆಂಡತಿ ಬಗ್ಗೆ ಯೋಚನೆ ಇಲ್ವಲ್ಲ, ಅದನ್ನ ನಾನೇ ಹೇಳ್ಬೇಕಾ?
ದೇವಸ್ಥಾನ ಎದುರುಗಡೆ ಸಿಕ್ಕಾಗ ನಾವು ಗಾಡಿ ಓಡಿಸ್ತಾ ಇದ್ರು, ಒಂದ್ ಕೈನಲ್ಲಿ ಹ್ಯಾಂಡಲ್ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಕೈ ಮುಗಿಯುವಂತ ಜನ ನಾವು. ಅಂಥದ್ರಲ್ಲಿ ದೇವ್ರೆ ಎದುರುಗಡೆ ನಿಂತಾಗ ಕೈ ಮುಗಿ ಅಂತ ಹೇಳ್ಕೊಡ್ಬೇಕಾ? ಅದು ತಿಳುವಳಿಕೆ ಅಲ್ವಾ? ಪದೇ ಪದೇ ನಾರ್ಮಲ್ ಆಗಿರೋ ಹಾಗೆ ಮಾತಾಡ್ತಿದ್ದಾರೆ. ನನಗದೆಷ್ಟು ನೋವಾಗ್ತದೆ ಗೊತ್ತಾ? ಅಲ್ಲ, ಕೆಲಸ ಮುಖ್ಯ, ನಾನು ಒಪ್ಕೋತೀನಿ. ಹಾಗಂತ ಸಂಸಾರಕ್ಕಿಂತ ಕೆಲಸ ಮುಖ್ಯನಾ? ಅವ್ರ ಮ್ಯಾನೇಜರ್ ಮಾಡಿದ ತಪ್ಪಿಗೆ ನಾನು ಏಟ್ ತಿಂದೆ. ಅದೇ ಮ್ಯಾನೇಜರು ಮೋಸ ಮಾಡಿ ಈ ಪ್ರಮೋಷನ್ ಕಿತ್ಕೊಂಡ್ರು. ಅವ್ರ ಹತ್ರನೇ ಸಾರಿ ಕೇಳಕ್ ಹೋಗಿದ್ದಾರೆ. ಇದರ್ಥ ಏನು? ಇವ್ರಿಗೆ ಕೆಲಸ ಮುಖ್ಯ, ಹೆಂಡತಿ ಮುಖ್ಯ ಅಲ್ಲ ಅಂತ ತಾನೆ. ಯಾವ ತಪ್ಪು ಮಾಡದೇ ಇರೋ ನಾನು ಅವ್ರ ಹತ್ರ ಏಟ್ ತಿಂದು ಅವಮಾನ ಅನುಭವಿಸ್ತಾ ಇವತ್ ಕಣ್ಣೀರ್ ಹಾಕ್ತಾ ಕೂತಿದ್ದೀನಿ. ತಪ್ಪು ಮಾಡಿರೋ ಆ ಮ್ಯಾನೇಜರು ಕ್ಷಮೆ ಕೇಳಿಸ್ಕೊಂಡು ಮೆರೀತಿದ್ದಾರೆ. ಇದು ಅನ್ಯಾಯ ಅಲ್ವಾ ಮಾವ? ಹೌದಮ್ಮ, ಹೌದು. ಕಾಶಿ, ಈಗ ನನ್ನ ಬರ್ತಿರೋ ಕೋಪಕ್ಕೆ ಅವನೇನಾರು ಸಿಕ್ಬಿಟ್ರೆ ಅವನ್ನ ಸಿಗದ್ ಬಿಡ್ಬೇಕು ಅನ್ಸುತ್ತೆ. ಸಮಾಧಾನ ಮಾಡಿ. ಅಪ್ಪಿ ತಪ್ಪಿ ತಪ್ಪಾಗೋಯ್ತು ಅಂತ ಹೇಳಕ್ ಬರ್ತಿದ್ಯಾ? ಇದು ಖಂಡಿತವಾಗ್ಲೂ ತಪ್ಪು ಶಿವಪ್ರಸಾದ್. ಕೋಪದಲ್ಲಿ ನೀನ್ ಏನ್ ಮಾಡ್ತಿದ್ದೆ, ಏನ್ ಮಾತಾಡ್ತಿದ್ದೆ ಅನ್ನೋ ಅರಿವು ನಿನಗಿತ್ತು. ಆದ್ರೆ ಆ ಕೋಪ ಯಾರ ಮೇಲೆ ತೀರಿಸ್ಕೋಬೇಕಾಗಿತ್ತು ಅವ್ರ ಮೇಲೆ ತೀರಿಸ್ಕೊಳ್ಳೋದಿಕ್ಕೆ ಅವ್ರ ಅಧಿಕಾರ ಅಡ್ಡ ಬಂತು. ಅದಕ್ಕೆ ನಿನ್ ಹೆಂಡತಿ ನಿನ್ಗಿಂತ ಕೆಳಗಿನವಳು ಅಂತ ಅನ್ಕೊಂಡು ಅವಳ ಮೇಲೆ ನಿನ್ ಕೋಪನ ತೀರಿಸ್ಕೊಂಡೆ. ಇಷ್ಟೇ ತಾನೇ ಆಗಿದ್ದು. ಒಬ್ಬ ವ್ಯಕ್ತಿ ಯಾರ ಮೇಲೆ ಕೋಪಿಸ್ಕೋತಾನೆ ಅನ್ನೋದ್ರ ಮೇಲೆ ಅವನ ವ್ಯಕ್ತಿತ್ವ ನಿರ್ಧಾರ ಆಗುತ್ತೆ. ನೀನು ನ್ಯಾಯಕ್ಕಾಗಿ ನಿನಗಿಂತ ಮೇಲಿರೋರ್ ಮೇಲೆ ಕೋಪಿಸ್ಕೊಂಡ್ರೆ ನೀನು ನಾಯಕನಾಗ್ತೀಯ. ನಿನ್ನ ಸಮಾನ ಬಲದವ್ರ ಮೇಲೆ ಕೋಪಿಸ್ಕೊಂಡ್ರೆ ನೀನು ಹೋರಾಟಗಾರನಾಗ್ತೀಯ. ಹೆಂಡತಿ ಗಂಡನ್ಗಿಂತ ಯಾವ್ದ್ರಲ್ಲೂ ಕಡಿಮೆ ಇಲ್ಲ. ಹೆಂಡತಿ ತನ್ನ ಗಂಡನನ್ನ ಯಾರ ಮುಂದೆನೂ ಕಡಿಮೆ ಅಂತ ಹೇಳ್ಕೊಳ್ಳೋದಿಲ್ಲ. ಹೆಂಡತಿ ಗಂಡನಿಂದ ಶೋಷಣೆಗೆ ಒಳಗಾಗುವವಳಲ್ಲ. ಹೆಂಡತಿ ತನ್ನ ಗಂಡನೇ ಸರ್ವಸ್ವ ಎಂದು ಘೋಷಣೆ ಕೂಗುವವಳು. ಕೊನೆಯದಾಗಿ ಒಂದು ಮಾತು ಶಿವಪ್ರಸಾದ್, ಕುಡಿಯುವ ನೀರು ವ್ಯರ್ಥವಾಗಿ ಹರಿಯಬಾರದು. ಪರರ ಮುಂದೆ ಮಡದಿಯನ್ನು ಚರಿಬಾರದು. ತನ್ನ ಬಣ್ಣಿಸಲು ಮಾತನ್ನ ಸುರಿಸಬಾರದು. ಬೇರೆಯವರನ್ನು ಅಳಿಸಲು ಬೆಂಕಿಯನ್ನು ಉರಿಸಬಾರದು. ಖುಷಿಯಲ್ಲಿದ್ದಾಗ ಮಾತನ್ನ ಕೊಡಬಾರದು. ಕೋಪದಲ್ಲಿದ್ದಾಗ ಮಾತೇ ಆಡಬಾರದು. ಕೋಪ ನಿನ್ನ ಜೊತೆಗೆ ನಿನ್ನ ಮನೆಯನ್ನೂ ಸುಡುವುದು. ಇದನ್ನರಿತರೆ ಜೀವನ ಸುಖಮಯ, ಆನಂದಮಯ. ನೀನ್ ಯಾಕಮ್ಮ ಜಿರ್ಲೆ ಸವಾಸಕ್ಕೆ ಹೋದೆ? ಅದು ಮಂಚದ ಕೆಳಗಡೆ ಕ್ಲೀನ್ ಮಾಡೋಣ ಅಂತ ಹೋದ್ನಾ, ಅಲ್ಲಿ ಒಂದ್ ಹಳೇ ಟ್ರಂಕ್ ಇತ್ತು. ಅದನ್ನ ಓಪನ್ ಮಾಡೋಣ ಅಂತ ಹೋಗ್ತಿದ್ದ ಹಾಗೆ ಜಿರ್ಲೆಗಳೆಲ್ಲ ಬಂದ್ಬಿಟ್ವು. ಏನು, ಮಂಚದ ಕೆಳಗೆ ಇಟ್ಟಿದ್ದ ಟ್ರಂಕ್ ಅನ್ನ ಮುಟ್ಬಿಟ್ಯಾ? ಅಯ್ಯೋ ಅಯ್ಯೋ ದೇವ್ರೆ. ಯಾಕೆ ಮಾವ, ಏನಾಯ್ತು? ಆ ಟ್ರಂಕ್ನ ಯಾಕೆ ಮುಟ್ಬಾರ್ದು? ನೋಡೋ, ಕೆಲವೊಂದು ವಿಷಯನ ಕೇಳದೆ ಹೋದ್ರೆ ಒಳ್ಳೇದು. ಕೆಲವೊಂದನ್ನ ನೋಡಬಾರ್ದು. ಕೆಲವೊಂದು ವಿಷಯದ ಬಗ್ಗೆ ಮಾತಾಡಲಬಾರ್ದು. ಇನ್ನೊಂದು ಸತಿ ಆ ಟ್ರಂಕ್ ಸುದ್ದಿಗೆ ಹೋಗಬೇಡ. ಮಾವ, ಅಲ್ಲ ಮಾವ, ಟ್ರಂಕ್ ಸುದ್ದಿಗೆ ಹೋಗ್ಬಾರ್ದಾ? ಯಾಕೆ? ಅಂಥದ್ದು ಏನಿರ್ಬೋದು ಅದರಲ್ಲಿ? ಸಾಕು, ಸುಮ್ಮನೆ ಇರಿ ರಾಮಯ್ಯ. ನೀವು ಗಂಡಸ್ರೆಲ್ಲ ಇಷ್ಟೇ ಅಲ್ವಾ? ನಿಮ್ಮ ಹೆಂಡತಿರ್ನ ಜೋಕರ್ ಥರ ಟ್ರೀಟ್ ಮಾಡ್ತೀರಾ. ಅವಳು ಹಂಗೆ, ಅವಳು ಹಿಂಗೆ, ಅವಳಿಗೆ ತಲೆ ಸರಿ ಇಲ್ಲ, ಅವಳು ರಾಕ್ಷಸಿ, ಬರೀ ಹೀಗೆ ಕತೆ ಕಟ್ತೀರಾ. ಅಲ್ಲ, ಹೆಂಡತಿ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಸಂಸಾರಕ್ಕೋಸ್ಕರ ಏನು ಎಕ್ಸ್ಪೆಕ್ಟೇ ಮಾಡದೆ ದುಡಿಯೋ ಜೀವ ಅದು. ಅಂತ ಹೆಂಡತಿಗೆ
ಒಂದು ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ? ಅನ್ಸುತ್ತೆ, ಆದ್ರೆ ನಮ್ಮ ಟೀಚರ್ಗಳು ಹೇಳ್ಕೊಟ್ಟವ್ರೆ ಫಸ್ಟ್ ಟೇಕ್ ರೆಸ್ಪೆಕ್ಟ್ಗಳು ಅಂಡ್ ಗಿವ್ ರೆಸ್ಪೆಕ್ಟ್ಗಳು ಅಂತ. ಅದಕ್ಕೆ ಫಸ್ಟ್ ಅವಳೇ ರೆಸ್ಪೆಕ್ಟ್ಗಳು ಕೊಡ್ಲಿ, ಆಮೇಲೆ ನಾನು ರೆಸ್ಪೆಕ್ಟ್ಗಳು ಕೊಡೋಣ ಅಂತ ಕಾಯ್ತಾ ಇದ್ದೀನಿ. ಆದ್ರೆ ಇನ್ನೂ ಅವಳು ಕೊಟ್ಟಿಲ್ಲ, ಅದಕ್ಕೆ ನಾನು ಕೊಟ್ಟಿಲ್ಲ. ಶಿವ್ ಸರ್, ಪ್ಲೀಸ್ ನೀವು ಇಂಥವ್ರ ಜೊತೆ ಸೇರ್ಬೇಡಿ, ಸುಮ್ಮನೆ ನಿಮ್ ತಲೆನೂ ಕೆಡಿಸ್ತಾರೆ. ಚಾನ್ಸೇ ಇಲ್ಲ ಮರ್ಗಿ ಮೇಡಮ್. ಯಾರು ಏನೇ ಹೇಳಿದ್ರು ನಾನು ನನ್ನ ಹೆಂಡತಿ ಮೇಲಿಟ್ಟಿರೋ ಪ್ರೀತಿ ಗೌರವ ಕಡಿಮೆನೇ ಆಗಲ್ಲ. ಯಾಕೆಂದ್ರೆ ನಾನು ಅಂದ್ರೆ ಗಿರಿ, ಗಿರಿ ಅಂದ್ರೆ ನಾನು. ನಮ್ಮಿಬ್ಬರ ಪ್ರೀತಿ ಹಾಲು ಜೇನು. ನೋಡ್ದೇನೋ ಬಾಬು, ನಾವಿಲ್ಲಿ ಹೆಂಡತಿ ಕೈಗೆ ಸಿಗಾಕೊಂಡು ಸೋತ್ ಸುಣ್ಣ ಆಗಿದೀವಿ. ಆ ಸುಣ್ಣ ಬಳ್ಕೊಳ್ಳೋದಕ್ಕೆ ಎಲೆ ಅಡಿಕೆ ಹುಡುಕ್ತಾ ಇದ್ರೆ ಇಲ್ಲಿ ಇವನು ಹೆಂಡತಿ ಬಗ್ಗೆ ಬಿಲ್ಡಪ್ ಕೊಟ್ಕೊಂಡು ಕೋಪ್ ತಗೋತಾ ಇದ್ದಾನೆ. ಮನೆ ಮೇಲೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ನೀನು ಯಾವುದ್ರ ಬಗ್ಗೆ ಹೇಳ್ತಾ ಇದೆಯಾ ಭಗವಂತ? ಈಗ ತಲೆನೋವು ಅಂತ ಮಲಗಿದ್ಯಾ, ಆದ್ರೆ ನಾಳೆ ಬರೋ ತಲೆನೋವಿಗೆ ಏನ್ ಮಾಡ್ತೀಯಾ? ಪಾಪ, ಆಗ ನಿದ್ದೆ ಬರೋದು ಅನುಮಾನನೇ. ನಾಳೆ ಬರೋ ತಲೆನೋವ ಯಾವುದು ಭಗವಂತ? ಅದನ್ನ ನಾನು ಹೇಗೆ ಹೇಳಲಿ? ನಾಳೆ ನೀನೇ ತಿಳ್ಕೊತೀಯ. ಅಲ್ಲ ಭಗವಂತ, ನನಗೊಂದು ಡೌಟು. ನಾಳೆನೇ ಇಲ್ಲ ಅಂತ ಹೇಳ್ತಿರ್ತೀಯ ನೀನು, ಅಂಥದ್ರಲ್ಲಿ ನೀನೇ ನಾಳೆ ಬಗ್ಗೆ ಮಾತಾಡ್ತಿದ್ಯಲ್ಲ. ಹೌ ಇಸ್ ದಿಸ್ ಪಾಸಿಬಲ್? ಪರವಾಗಿಲ್ವೇ, ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋದ್ರ ಜೊತೆಗೆ ಅದನ್ನ ಪ್ರಶ್ನೆ ಮಾಡೋದು ಕೂಡ ಕಲ್ತಿದ್ಯಾ? ಅದನ್ನ ನೀನೇ ಅಲ್ವಾ ಭಗವಂತ ಹೇಳ್ಕೊಟ್ಟಿದ್ದು? ಓಹೋ, ನಾನು ಹೇಳಿದ್ದನ್ನೆಲ್ಲ ಕಲ್ತಿದ್ಯಾ ಹಾಗಾದ್ರೆ? ಕೆಲವೊಂದನ್ನ ಕಲ್ತಿದ್ದೀನಿ, ಕೆಲವೊಂದನ್ನ ಕಲಿತಾ ಇದ್ದೀನಿ, ಕೆಲವೊಂದನ್ನ ಅಳವಡಿಸ್ಕೊಂಡಿದ್ದೀನಿ. ಜೀವನದ ಕಾಮಗಾರಿ ಪ್ರಗತಿಯಲ್ಲಿದೆ. ಹಾಗಾದ್ರೆ ನಾಳೆ ಬರೋ ಸಮಸ್ಯೆಯಿಂದ ಇನ್ನೊಂದು ಪ್ರಗತಿ ಆಗ್ಬೋದು. ಸಮಸ್ಯೆ ಬಂದ್ರೆ ಒಂದು ಗತಿ ಕಾಣಿಸುತ್ತೆ, ಸಮಸ್ಯೆಯಿಂದ ಪ್ರಗತಿನೂ ಆಗುತ್ತಾ? ಅಲ್ಲ ಭಗವಂತ. ಹಾ, ತಲೆಗೆ ಹುಳ ಬಿಟ್ಟು ಹೊಟ್ಟೋದ್ಯಾ? ಮೊದಲೇ ತಲೆ ನೋವ್ತಾಯ್ತು, ಈಗ ಈ ಗತಿ ಪ್ರಗತಿ ಒಂದು ಅರ್ಥ ಆಗ್ತಾ ಇಲ್ವೇ? ಏನಾಗುತ್ತೋ ಏನೋ. ಮಕ್ಕಳು ಬರೋದು ಲೇಟ್ ಆಗುತ್ತೆ ಅಲ್ವಾ? ಅವ್ರ ಟ್ಯೂಷನ್ನಿಂದ ಬರೋದು ಇನ್ನೂ ಅರ್ಧ ಗಂಟೆ ಮೇಲಾಗುತ್ತೆ. ನೀನೇನು ತಲೆ ಕೆಡಿಸ್ಕೊಡು. ಎಲ್ಲಿ ಮಂಚದ ಕೆಳಗಡೆ ಇದೆ. ಮಾವನಿಗೆ ಬೇರೆ ವಿಷಯದಲ್ಲೆಲ್ಲ ಮಂದ, ಆದ್ರೆ ಟ್ರಂಕ್ ವಿಷಯದಲ್ಲಿ ಮಾತ್ರ ತುಂಬ ಚುರುಕು. ಏನು ಯೋಚನೆ ಮಾಡಬೇಡ. ಇದು ನಾರ್ಮಲ್ ಟ್ರಂಕ್ ತರ ಇಲ್ಲ, ಬೇರೆ ತರನೇ ಇದೆ. ಅದನ್ನೇ ತಾನೇ ನಾನು ಹೇಳಿದ್ದು. ಅದಕ್ಕೆ ಇದ್ರೊಳಗಡೆ ಏನಿದೆ ಅಂತ ನನಗೂ ತಿಳ್ಕೋಬೇಕು ಅನ್ನೋ ಕುತೂಹಲ ಬಂದಿತ್ತು. ಸರಿ ಸರಿ, ನಾನೆಲ್ಲ ವ್ಯವಸ್ಥೆ ಮಾಡ್ಕೊಂಡು ಬಂದೇನೆ. ಏನಿದು ಗೆಜೆಟ್ ಸೌಂಡ್? ಪಕ್ಕದ ರೋಡಲ್ಲಿರೋ ಪಿ ಜಿಲಿ ಹುಡುಗಿರು ಡ್ಯಾನ್ಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಅಲ್ಲ, ಈಗ ಯಾವ ಇವೆಂಟು ಇಲ್ವಲ್ಲ, ಯಾಕೆ ಹಿಂಗೆ ಅವಳಿ ಕೊಡ್ತಾ ಇದ್ದಾರೆ? ಗಿರಿ ಗಿರಿ, ಗಿರಿ ಎಲ್ಲೋ ನೋಡು. ಗಿರಿ, ಮತ್ತೆ ಸೌಂಡ್. ಇದು ಪಕ್ಕದ ರೋಡಿಂದ ಬರ್ತಾ ಇರೋ ಸೌಂಡ್ ತರ ಇಲ್ವಲ್ಲ? ಇಲ್ಲೇ ಎಲ್ಲೋ ಹತ್ತಿರದಲ್ಲಿ ಬರ್ತಾ ಇದೆ. ಓ, ಚೀಟಿ ದುಡ್ಡಲ್ಲಿ ಹೊಸ ಗೆಜ್ಜೆ ತಗೊಂಡಿರ್ಬೇಕು.
ಅಥವಾ ಹಳೆ ಗೆಜ್ಜೆನ ಪಾಲಿಷ್ ಮಾಡಿಸಿ ನನಗೆ ತೋರ್ಸಕ್ಕೆ ಈ ಥರ ಆಟ ಆಡ್ತಿರ್ಬೇಕು. ಯಾರೋ ಪಾಸ್ ಆದಂಗಾಯ್ತಲ್ಲ. ಕಳ್ಳಿ ಗಿರಿನಾ? ಐ ಕ್ಯಾಚ್ ಯು. ಕಣ್ಣ ಮುಚ್ಚೆ ಕಾಡೆ ಗೂಡೆ ಮುತ್ತಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ ಹಕ್ಕಿ ಬಿಟ್ಟೆ ಬಿಟ್ಟೆ ಬಿಟ್ಟೆ. ಗಿರಿ 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 ಇಲ್ವಲ್ಲ, ದೇವ್ರ ಮನೆಯಲ್ಲಿದ್ಯಾ? ಗಿರಿ ಅಲ್ಲಿಂದ ಬರ್ಬೇಕಾದ್ರೆ ನಾನೇ ಅಲ್ಲಾಡ್ಸ್ಬಿಟ್ಟು ಹೋದ್ನ. ಅಕ್ಕಿ ಡಬ್ಬದಲ್ಲಿ ಏನಾದ್ರು ಬಚ್ಚಿಟ್ಕೊಂಡಿರ್ಬೋದಾ? ಇಲ್ಲ ಇಲ್ಲ, ಆ ಡಬ್ಬದಲ್ಲಿ 10 kg ಅಕ್ಕಿಗಿಂತ ಜಾಸ್ತಿ ಸ್ಟೋರ್ ಮಾಡೋಕ್ಕಾಗಲ್ಲ. ಬೇರೆ ಎಲ್ಲೋದ್ಲುಳು? ಹೇ ಗಿರಿ ಗಿರಿ, ಮೊದಲೇ ಮಧ್ಯರಾತ್ರಿ ನನಗೆ ಭಯ ಜಾಸ್ತಿ, ಗೊತ್ತಲ್ವಾ ನಿನಗೆ? ಎಲ್ಲಿದ್ಯಾ ಗಿರಿ? ಯಾಕೆ ಹಿಂಗೆ ಆಟ ಆಡಿಸ್ತಾ ಇದ್ಯಾ? ನೀನಾ? ಅದು ಇಕ್ಕಿದಂಗೆ ಗೆಜ್ಜೆ ಸೌಂಡ್ ಬಂತು, ಪಕ್ಕದಲ್ಲಿ ನೋಡಿದೆ ನೀನು ಇರಲಿಲ್ಲ. ನೀನೇನಾದ್ರು ಆಟ ಆಡಿಸ್ತಿರ್ಬೋದು ಅಂದ್ಕೊಂಡು ನೋಡೋಣ ಅಂತ ಬಂದೆ. ನೀನು ನೋಡಿದ್ರೆ ಇಲ್ಲಿ ನಿಂತಿದ್ಯಾ. ಗೆಜ್ಜೆ ಶಬ್ದನ? ಗೆಜ್ಜೆ ಶಬ್ದನ? ಇಷ್ಟೊತ್ತವ್ರು ಯಾರೀ ಗೆಜ್ಜೆ ಹಾಕೊಂಡು ಓಡಾಡ್ತಾರೆ? ನಾನಂತೂ ಗೆಜ್ಜೆ ಹಾಕೊಂಡಿಲ್ಲಪ್ಪ. ಬೇಕಾದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡ್ರಿ ಹಾಕೊಂಡಿದ್ದೀನಾ? ಹೇ ಗಿರಿ, ಯಾಕೆ ಹಿಂಗಾಡ್ತಾ ಇದೆಯಾ ನೀನು? ನನಗೆ ಭಯ ಆಗ್ತಾ ಇದೆ. ವಿಷ್ಣುದಾದ ಅವ್ರು ನೋಡ್ರಿ, ಚೆಲುವೆ ನೀನು ನಕ್ಕರೆ ನನ್ನ ಬಾಳು ಸಕ್ಕರೆ ಅಂತ ಹೇಳಿದ್ದಾರೆ. ನೀವ್ ನೋಡಿದ್ರೆ ಇಂಥ ಚೆಲುವೆ ನೋಡಿದ್ರು ಭಯ ಪಡ್ತಾ ಇದ್ದೀರಲ್ಲ. ಯಾಕೆ ಹಿಂಗೆ ಆಡ್ತಾ ಇದ್ದಾಳೆ? ಇವ್ರ ವರ್ತನೆನೇ ವಿಚಿತ್ರವಾಗಿದೆಯಲ್ಲ. ಯಾಕೆ ಹಿಂಗೆ ವ್ಯತ್ಯಾಸವಾಗಿ ಆಡ್ತಿದ್ದಾಳೆ? ಏನು ಅಂದ್ರೆ ಇಲ್ಲಿ ಏನ್ ವ್ಯತ್ಯಾಸವಾಗಿ ಆಡ್ತಿದ್ದೀನಿ? ಏನ್ ವಿಚಿತ್ರವಾಗಿ ಆಡ್ತಿದ್ದೀನಿ? ನೀವ್ಯಾಕೆ ಹೀಗೆ ಆಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಬನ್ನಿಪ್ಪ ಮಲ್ಕೊಳ್ಳಿ. ನಾನು ಖುಷಿಯಾಗಿದ್ದೀನ? ಅಕ್ಕ, ನಾನ್ ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಬಂದಿರೋದು. ನೀನ್ ನೋಡಿದ್ರೆ ಆ ಕಡೆ ತಿರ್ಕೊಂಡಿದ್ಯಲ್ಲ, ನನ್ ಏನಂತ ತಿಳ್ಕೊಳ್ಳಿ? ನಾವು ಆ ಟ್ರಂಕ್ ಓಪನ್ ಮಾಡುವಾಗ ಕರೆಂಟ್ ಹೋಯ್ತು. ನಾನು ಅಲ್ಲಿಂದ ಓಡ್ ಹೋದೆ. ಅದೇ ನೀನು ಅಲ್ಲೇ ಇದ್ದೆ. ಅಲ್ಲಿ ಏನ್ ನೋಡ್ದೆ, ಏನ್ ಸಿಕ್ತು, ಏನು ಹೇಳಲೇ ಇಲ್ಲ. ಅದೆಲ್ಲ ಯಾಕೀಗ? ಅದೆಲ್ಲ ಯಾಕೀಗ ಅಂದ್ರೆ, ನೀನೇ ತಾನೇ ನನ್ನನ್ನು ಕರೆದು ಅಲ್ಲಿ ಬೀಗ ಓಪನ್ ಮಾಡ್ಬೇಕು ಅಂದಿದ್ದು. ಏನಾಯ್ತು ಅಂತ ಹೇಳು ಈಗ. ಮಾವ ಅದ್ರ ಬಗ್ಗೆ ಮಾತು ಆಡಬಾರ್ದು ಅಂತ ಹೇಳಿದ್ದಾರೆ. ಅವ್ರು ಹೇಳಿದ್ಮೇಲೆ ತಾನೇ ನೀನ್ ನನಗ್ ಹೇಳಿದ್ದು. ನೀನ್ ಹೇಳಿದ್ಮೇಲೆ ತಾನೇ ನಾನು ಅದನ್ನ ಓಪನ್ ಮಾಡೋದು ಹೇಗೆ ಅಂತ ತಿಳ್ಕೊಂಬಂದು ಓಪನ್ ಮಾಡಿದ್ದು. ಈಗ ನೋಡಿದ್ರೆ ಬೇರೆ ತರನೇ ಆಡ್ತಿದ್ಯಾ. ನನಗ್ ಭಯ ಆಗ್ತಿದೆ. ಅಲ್ಲಿ ಏನ್ ಸಿಕ್ತು ಅಂತ ಹೇಳಕ್ಕ? ಏನಿಲ್ಲ. ಏನಿಲ್ಲ ಅಂದ್ರೆ ಎಂತ ಅರ್ಥ? ಗೌರಿ ಟ್ರಂಕ್ ಬಗ್ಗೆ ಎಲ್ಲ ವಿಷಯ ನಂಗೆ ಹೇಳಿ ಆಯ್ತು.
ಅಯ್ಯೋ ಗಂಡನ್ನೇ ಯಾವಂದ್ಲೇ ಅಂತಿದ್ದಾಳಲ್ಲಪ್ಪ. ಅಕ್ಕ ಏನಾಯ್ತು? ಅವ್ನು ಯಾವಂಗೋ ಹೆಂಡ್ತಿ ಅಂತ ಈಗೀಗ ಅಕ್ಕ ಅಂತ ನಿಂಗ್ ಗಿರ್ಜಮ್ಮ ಅಂತ ಇನ್ಯಾರಿಗೋ ಅವು ಅಂತ. ನನ್ ಏನ್ ಅನ್ಕೊಂಡಿರ್ಲಿ ಖಬರ್ಗೇಡ್ಗಳ. ಗಂಡ ಮೆಟ್ಟಿದ ನಾಡಿಂದ ಬಂದೇನ್ನ ನನ್ನ ಮುಂದ ನಕರ ಮಾಡಿದ್ರು 100 ಕುದುರೆ 11 ಆನೆ 10,000 ಮಂದಿನ ಕರ್ಕೊಂಡ್ ಬಂದು ನಿನ್ ಮ್ಯಾಲೆ ಯುದ್ಧ ಮಾಡ್ತೇನೆ. ಗಿರ್ಜಮ್ಮ ಎಂತ ಇದಲ್ಲ? ಯಾವಾಗಿಲ್ಲ ಗಿರ್ಜಮ್ಮ? ದಾನ ಕೊಡೋದ್ರಾಗ ಒಂಥರ ಸುಖ ಐತಿ. ಅಕ್ಕನ ಮೈ ಮೇಲೆ ದೆವ್ವ ಬಂದಿದೆ, ಓಡ್ರಿ ಓಡ್ರಿ ಓಡ್ರಿ. ನನ್ನ ತಡೆಯಕ್ಕೆ ಬರ್ತಾರೆ, ನನ್ನನ್ನು ತಡೆದು ನಿಲ್ಸಕ್ಕಾಗತ್ತಾ? ನಾನಂತರ ಶತಾಬ್ದಿ ಟ್ರೈನ್ ಇದ್ದಂಗೆ, ನನ್ನನ್ನು ತಡೆಯಕ್ಕೆ ಬರ್ತಾರೆ. ಗಿರಿಜಾ ಮೇಡಮ್, ಗಿರಿಜಾ ಮೇಡಮ್, ಏನಪ್ಪ ಇಷ್ಟು ಕೂಗಿದ್ರು ಮಾತಾಡ್ತಿಲ್ಲ? ಮನೆಯವರೆಲ್ಲ ಹೊರಗೆ ನಿಂತಿದ್ದಾರೆ, ಇಲ್ಲಿ ಗಿರಿಜಾ ಮೇಡಮ್ ಮಾತಾಡ್ತಿಲ್ಲ. ಏನಾದರೂ ಸಮಸ್ಯೆನಾ? ನಾನು ನೋಡಿದ್ರೆ ತಡೆದ್ರು ನಿಲ್ದಂಗೆ ಒಳಗೆ ಬಂದ್ಬಿಟ್ಟೆ. ಏನು ಮಾಡಲಿ? ನಾನು ಇಲ್ಲಿರ್ಬೇಕಾದ್ರೆ ನನಗಿಂತ ಮುಂಚೆ ಸಮಸ್ಯೆ ಬರೋದಕ್ಕೆ ಹೇಗೆ ಸಾಧ್ಯ? ಐ ಆಮ್ ದಿ ಕ್ರಿಯೇಟರ್, ಸಮಸ್ಯೆಯ ಸೃಷ್ಟಿಕರ್ತ ನಾನು. ಶಿವು, ಇದೆ ನಿನಗೆ. ಗಿರಿಜಾ ಮೇಡಮ್ಗೆ ಹೇಳಿ ಹೊಡಿಸ್ತೀನಿ ಮಾಂಜ. ಗಿರಿಜಾ ಮೇಡಮ್, ಏನಿದು ಮನೆಯೆಲ್ಲ ಕತ್ಲಿದೆ? ಗಿರ್ಜಕ್ಕ, ಗಿರ್ಜಕ್ಕ, ಓಹ್ ಇಲ್ಲಿದ್ದೀರಾ? ನಾನು ಗಿರ್ಜಕ್ಕ ಅಂತ ಕರಿತಾನೆ ಇದ್ದೆ. ಮೇಡಮ್, ನಾನು ಹೀಗೆ ಹೇಳ್ತೀನಿ ಅಂತ ನೀವು ತಪ್ಪು ತಿಳ್ಕೊಬೇಡಿ. ಈ ತಪ್ಪು ಅನ್ನೋದು ಇದೆಯಲ್ಲ, ತಪ್ಪಿ ಆಗ್ತಾನೆ ಇರುತ್ತೆ. ಇದು ನಮ್ಮ ಕೈಯಲ್ಲಿ ಇರಲ್ಲ. ಒಂದು ಬಲ್ಬನ್ನ ಒಂದೇ ಹೋಲ್ಡ್ರಿಗೆ ಹಾಕಕ್ಕಾಗತ್ತೆ, 2 ಹೋಲ್ಡ್ರಿಗೆ ಹಾಕಿದ್ರೆ ತಪ್ಪಾಗತ್ತೆ. ನಿಶ್ಚಯ ಏನಂತ ನೇರವಾಗಿ ಹೇಳಲೆ ತಮ್ಮ. ತಮ್ಮ? ಓಹೋ, ನಾನು ಇಲ್ಲಿವರೆಗೂ ಬಂದು ಇಷ್ಟೆಲ್ಲ ಹೇಳಿ ನಿಮ್ಮ ಜೀವನನ ಸರಿ ಮಾಡ್ತಾ ಇದ್ದೀನಿ ಅನ್ನೋ ಅಭಿಮಾನದ ಮೇಲೆ ನನ್ನನ್ನು ತಮ್ಮ ಅಂತಿದ್ದೀರಾ? ನಾನು ನಿಮ್ ತಮ್ಮನೇ. ನೀನ್ ಯಾವ ಸೀಮೆ ತಮ್ಮಲೆ ನನಗ? ಇದಕ್ಕೆ ತಮ್ಮ ಅಂದ್ರೆ ನಮ್ ಕಡೆ ಹೆಸರು ಗೊತ್ತಿಲ್ದಿರೋರ್ಗೆ ಹಂಗ ಕರೆಯೋದು. ಆಡ್ತಿರೋ ಮಾತು, ಕೂತಿರೋ ಭಂಗಿ ಎರಡು ಮಿಸ್ ಹೊಡಿತಿದ್ಯಲ್ಲ. ವಿಷಯ ಏನು ಅಂತ ಹೇಳೋ ಮಂಗ್ಯ. ಯಾಕಿಂಗಾಗಿದ್ದೀರಾ? ಓಹೋ, ಗಂಡನ ಮೇಲಿನ ಕೋಪನ ಹಿಂಗ್ ತೀರಿಸ್ಕೊತಾ ಇದ್ದೀರಾ? ತೀರಿಸ್ಕೊಳ್ಳಿ. ಈ ಶಿವು ಮತ್ತೆ ಮಾರ್ಗಿ ಮೇಡಮ್ ಮಧ್ಯೆ ಏನೋ ಸರಿ ಇಲ್ಲ. ನಾನು ನನ್ನ ಕಣ್ಣಾರೆ ನೋಡ್ದೆ. ಇದಕ್ಕೇನಾದ್ರೂ ವ್ಯವಸ್ಥೆ ಮಾಡ್ಬೇಕು ನೀವು. ಏನು ಒಬ್ರಿಗೊಬ್ರು ಇಷ್ಟಪಡಾತಾರೆ? ಬಿಟ್ಕೊಡೋಣ ಬಿಡು. ನೀನ್ ಯಾಕೋ ತಲೆ ಕೆಡಿಸ್ಕೊತಿ? ಹುಚ್ಕೊಡಿ. ದಾನ ಕೊಡೋದ್ರಾಗ ಒಂಥರ ಖುಷಿ ಆಯ್ತು. ಏನಾಗಿದೆ ನಿಮ್ಗೆ? ಹೆಂಡತಿಯಾಗಿ ಗಂಡನ್ನ ಇನ್ನೊಬ್ಳಿಗೆ ಬಿಟ್ಕೊಡೋಣ ಅಂತಿದ್ದೀರಲ್ಲ. ಹೆಂಡತಿ? ಯಾರ ಹೆಂಡತಿ? ಯಾವನಿಗೆ ಹೇಳ್ತಿಲೆ? ಇದೇನಾಯ್ತು ಗಿರ್ಜಕ್ಕ? ಗಂಡ ಇನ್ಯಾವಳ ಜೊತೆನೋ ಇದ್ದಾನೆ ಅಂತ ಹೇಳಿದ್ರೆ ಬಿಟ್ಕೊಡೋಣ ಅಂತಿದ್ದೀರಾ. ನಾನ್ ಯಾರಿಗೆ ಹೆಂಡತಿ, ಯಾವನಿಗೆ ಹೆಂಡತಿ ಅಂತ ಹೇಳ್ತೀನಿ. ಯಾರಲ್ಲಿ? ಹಾವೇರಿಯಿಂದ ಬೀದರ್ ತುದಿ, ಬೆಳಗಾವಿಯಿಂದ ಯಾದಗಿರಿ ಮಗ್ಳು, ಇಲ್ಲಿ ಮಟ್ಟ ಆಳ್ಕೋತು ಕೂತಿರೋ ಮುಘೋಳ್ ಸಾಮ್ರಾಜ್ಯದ ಅಧಿದೇವತೆನೋ ನಾನು, ದಾನವಲ್ಲಿ. ಮಾತಾಡುವಷ್ಟು ಚಲವೆ ಅಂದ್ರೆ ಮಗನ? ದಾನವಲ್ಲಿ, ನಿನ್ನ ಮುಂದೆ ಬಂದು ನಿಂತಿರೋದು ವಿಜಯರಾಜಾಜಿನಗರ ಮಹತ್ತೂರು ಜವಾರಿ ಜಯಣ್ಣ. ಕಬ್ಬಣಕ್ಕೆ ತುಕ್ಕಿರಬಾರ್ದ, ಹೆಣ್ಣಿಗೆ ಸೊಕ್ಕಿರಬಾರ್ದ. ಕಾದಿರೋ ಹಂಚ, ಕಾಯ್ತಾರೋ ಹೆಂಚ ಮುಟ್ಟಬಾರ್ದು.
ಬೆನ್ನ ಹಿಂದೆ ಕಣ್ಣು ಮುಂದ ಈ ವಿಜಯ ರಾಜಾಜಿನಗರ ಬಹದ್ದೂರ್ನ ಕಣಕಬಾರ್ದ. ಓಹೋ, ವಿಜಯ ರಾಜಾಜಿನಗರ ಬಹದ್ದೂರ್ ಸಾಮ್ರಾಜ್ಯನ ನಾಶ ಮಾಡಿ ಇಲ್ಲಿ ಬಂದು ನಿಂತಿಯಲ್ಲೇ ಮಗನ.